ನಮಸ್ಕಾರ. ಎಲ್ಲಕ್ಕಿಂತ ಮೊದಲಿಗೆ ಗೋರಖ್ಪುರದ ಸಮಸ್ತ ಜನತೆಗೆ ನನ್ನ ಅನಂತಾನಂತ ಪ್ರಣಾಮಗಳು. ನಾನು ಬಾಬಾ ಗೋರಖ್ನಾಥರ ಈ ನಗರದಲ್ಲಿ ನೀವೇನು ಪ್ರೀತಿ ಕೊಟ್ಟಿದ್ದೀರೋ, ನನಗೆ ಗೌರವ ಕೊಟ್ಟಿದ್ದೀರೋ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ನಿಮಗೆ ಗೊತ್ತಿದೆ, ನಾನಿಲ್ಲಿಗೆ ಬಂದಿರೋದು ನಿಮ್ಮ ನಗರದ ಹೀರೋ, ಈ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ. 5 ವರ್ಷಗಳಲ್ಲಿ ಅವರು ಏನೇನ್ ಕೆಲಸ ಮಾಡಿದ್ದಾರೋ ಅದರ ಲೆಕ್ಕಾಚಾರವನ್ನ ತಗೊಳ್ಳೋದಕ್ಕೆ. ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಇದು ಅವರ ಜವಾಬ್ದಾರಿಯಾಗಿರುತ್ತೆ. ಅತಿ ಹೆಚ್ಚು ಆರೋಪಗಳು ಅವ್ರ ಮೇಲೆ ಬರೋದು ಮತ್ತೆ ಪ್ರಶ್ನೆಗಳನ್ನ ಅವರಿಗೆ ಜಾಸ್ತಿ ಕೇಳ್ತಾರೆ. ಹಾಗಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ. ಗೋರಖ್ಪುರದ ಭವ್ಯ ನಗರ ಏನಿದೆ ಇದು ನಿಮ್ಮ ಕರ್ಮಭೂಮಿಯಾಗಿದೆ. ಮತ್ತೆ ಜನರ ಪ್ರೀತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೆ ಈ ನಗರ ಎಲ್ಲಿಂದ ಘೋಷಣೆ ಶುರುವಾಯ್ತಲ್ಲ, ಗೋರಖ್ಪುರದಲ್ಲಿ ಇರಬೇಕಾದ್ರೆ ಯೋಗಿ ಯೋಗಿ ಅಂತ ಅನ್ಲೇಬೇಕು. ಹಾಗಾಗಿ ಎಲ್ಲಕ್ಕಿಂತ ಮೊದಲು ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ನೀವು ಗೋರಖ್ಪುರದಿಂದನೇ ಚುನಾವಣೆಗೆ ಸ್ಪರ್ಧಿಸೋ ನಿರ್ಧಾರ ಯಾಕೆ ಮಾಡಿದ್ರಿ? ಗೋರಖ್ಪುರ್, ನಾನು ಎಲ್ಲಕ್ಕೂ ಮೊದಲು ರಜತ್ಜಿ ನಿಮ್ಮನ್ನ ಮತ್ತು ನಿಮ್ಮ ಇಡೀ ತಂಡವನ್ನ, ನಿಮ್ಮ ಪರಿವಾರವನ್ನ ಹೃತ್ಪೂರ್ವಕವಾಗಿ ನಮ್ಮ ಗೋರಖ್ಪುರಕ್ಕೆ ಸ್ವಾಗತಿಸ್ತೀನಿ. ಮತ್ತೆ ಇದು ಶಿವನ ನಗರ. ನಿಮ್ಮ ಈ ಆಗಮನ ನಿಮಗೂ ಮತ್ತು ನಿಮ್ಮ ಇಡೀ ಚಾನೆಲ್ಗೂ, ಇಡೀ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಮಂಗಳ ತರಲಿ ಅನ್ನೋದು ನನ್ನ ಹಾರೈಕೆ. ಗೋರಖ್ಪುರ ನನ್ನ ಕರ್ಮಭೂಮಿ. 5 ಬಾರಿ ಗೋರಖ್ಪುರದ ಜನತೆ ನನ್ನನ್ನ ಗೋರಖ್ಪುರದಿಂದ ಸಂಸದನನ್ನಾಗಿ ಆರಿಸಿ ಕಳಿಸಿದ್ದಾರೆ. ಮತ್ತೆ ಯಾವಾಗ ಪಾರ್ಟಿ ಇದ್ರ ಬಗ್ಗೆ ನನ್ನ ಹತ್ರ ಆಯ್ಕೆ ಕೇಳಿತ್ತೋ, ನೀವು ಎಲ್ಲಿಂದ ಚುನಾವಣೆಗೆ ನಿಲ್ಲೋಕ್ ಬಯಸ್ತೀರಾ ಅಂತ ಬೇರೆ ಬೇರೆ ಕಡೆಗಳಿಂದ ಆಫರ್ಗಳಿದ್ವು. ಆಗ ನಾನು ಹೇಳ್ದೆ, ಇಲ್ಲ, ನಾನು ಗೋರಖ್ಪುರದಿಂದಲೇ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ. ಯಾಕಂದ್ರೆ ಗೋರಖ್ಪುರದ ಅರ್ಥ ತುಂಬ ಸ್ಪಷ್ಟವಾಗಿದೆ. ಗೋರಖ್ಪುರದಲ್ಲಿ ಇಲ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲರೂ, ಇಲ್ಲಿನ ಪ್ರತಿಯೊಬ್ಬ ನಾಗರಿಕರು ಚುನಾವಣೆಯ ಪ್ರಕ್ರಿಯೆ ಜೊತೆ ಕೈಜೋಡಿಸ್ತಾರೆ. ಮತ್ತೆ ಅವರು ಚುನಾವಣೆಯ ಫಲಿತಾಂಶವನ್ನು ತಾವೇ ನಿರ್ಧಾರ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಗೋರಖ್ಪುರದ ಜನತೆಯ ಭರವಸೆಯ ಮೇಲೆ ಈ ಚುನಾವಣೆಯನ್ನು ಬಿಟ್ಟು ಸ್ವತಃ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳ ಬೆಂಬಲಕ್ಕಾಗಿ ಖುದ್ದಾಗಿ ಹೊರಟಿದ್ದೀನಿ. ಆ ನಂಬಿಕೆ ನನಗಿದೆ. ನನಗನ್ಸುತ್ತೆ ಇದಕ್ಕಿಂತ ಹೆಚ್ಚಾಗಿ ಏನನ್ನು ಹೇಳೋ ಅವಶ್ಯಕತೆ ಗೋರಖ್ಪುರದ ಜನತೆ ಬಗ್ಗೆ ಇಲ್ಲ ಅನ್ಕೋತೀನಿ. ಯೋಗಿಜಿ, ಗೋರಖ್ಪುರದ ಜನತೆ ನಿಮ್ಮನ್ನ ಸನ್ಯಾಸಿಯ ರೂಪದಲ್ಲಿ ನೋಡಿದ್ದಾರೆ. ಆದ್ರೆ ನಿಮ್ಮ ವಿರೋಧಿಗಳು ಹೇಳ್ತಾರೆ, ಸನ್ಯಾಸಿ ಆಗ್ಬಿಟ್ರು, ಪರಿವಾರ ಇಲ್ಲ, ಪರಿವಾರದ ಕಷ್ಟ ಸುಖ ಏನು ಅಂತ, ಯಾರಿಗೆ ಪರಿವಾರ ಇರುತ್ತೋ ಅವರ ನೋವು ಏನು ಅಂತ ಈ ಸನ್ಯಾಸಿಗೆ ಹೇಗ್ ಗೊತ್ತು? ಈಗ ಪರಿವಾರದವರ ವಿಷಯವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೋಡಿದಾನೆ. ಅವರಿಗೆ ಯಾವಾಗ ಪರಿವಾರದ ವಿಷಯ ಬರುತ್ತೋ ಅದು ಕೇವಲ ವಂಶದವರೆಗಷ್ಟೇ ಸೀಮಿತವಾಗಿರುತ್ತೆ. ಅಷ್ಟನ್ನು ಬಿಟ್ಟು ಬೇರೆಲ್ಲೂ ನೋಡಲ್ಲ. ಮತ್ತೆ ಯಾವಾಗ ನನ್ನ ವಿಷಯ ಬರುತ್ತೋ, ನಾನು ಉತ್ತರ ಪ್ರದೇಶದ 25 ಕೋಟಿ ಜನತೆಯನ್ನೇ ನನ್ನ ಕುಟುಂಬ ಅಂತ ಭಾವಿಸ್ತೀನಿ. ಅವರ ಸುಖ ದುಃಖದಲ್ಲಿ ಸಹಭಾಗಿಯಾಗ್ತೀನಿ. ನೀವು ನೆನಪು ಮಾಡ್ಕೊಳ್ಳಿ, ಯಾವಾಗ ಕೊರೋನಾದ ಸೆಕೆಂಡ್ ವೇವ್ ಬಂದಿತ್ತೋ ಆಗ ನಾನು ಕೂಡ ಕರೋನಾದ ಸುಳಿಗೆ ಸಿಲುಕ್ಬಿಟ್ಟಿದ್ದೆ. ಯಾವಾಗ ನನ್ನ ರಿಪೋರ್ಟ್ ನೆಗೆಟಿವ್ ಬಂತೋ, ನೆಗೆಟಿವ್ ಬಂದ ತಕ್ಷಣ ಆ ಸಮಯದ ಪರಿಸ್ಥಿತಿಯನ್ನು ನೋಡಿ ನಾನು ನಿರ್ಧಾರ ಮಾಡಿದೆ, ನಾನು ಫೀಲ್ಡ್ಗೆ ಇಳಿಲೇಬೇಕು ಅಂತ. ಮತ್ತೆ ನಾನು ಹೊರಟೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟೆ. ನಾನೊಂದು ಜಿಲ್ಲೆಗೆ ಹೋದೆ.
ನಾನು ಅಲ್ಲಿನ ರಿಪೋರ್ಟ್ ಕೇಳಿದೆ. ನಾನು ಇಲ್ಲಿ ಎಷ್ಟು ಜನ ಕೋವಿಡ್ ಪಾಸಿಟಿವ್ ಇದ್ದಾರೆ ಅಂತ. ನನಗೆ ಹೇಳಿದ್ರು. ನಾನು ಕೇಳಿದೆ. ಕೆಲವು ಮೊಹಲಾಗಳ ಹೆಸರು ಕೂಡ ನನ್ನ ಹತ್ರ ಬಂದವು. ನಾನು ಅದರಲ್ಲಿ ಒಂದು ಜಾಗ ಗುರುತು ಮಾಡಿದೆ. ಯಾಕಂದರೆ ಆಗ್ತಾನೆ ನನ್ನ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ಹಾಗಿದ್ರೂ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನನಗೆ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು. ನೀವು ಹೊರಗಡೆ ಹೋಗಬಾರ್ದು, ಯಾಕಂದರೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಮತ್ತು ಅದರಿಂದಾಗಿ ದೀರ್ಘಕಾಲದವರೆಗೆ ಸಮಸ್ಯೆಗಳು ಬರ್ಬೋದು ಅಂತ. ಆದರೆ ನಾನು ನೋಡ್ತಾ ಇದ್ದೆ ಬೇರೆ ಬೇರೆ ಸಂಸ್ಥೆಗಳಿಂದ ಎಂತಹ ನಕಾರಾತ್ಮಕತೆಯನ್ನು ಹರಡಲಾಗ್ತಾ ಇತ್ತು ಅಂತ. ಆ ಸಮಯದಲ್ಲಿ ನನಗೆ ಮಥುರಾದ ಒಂದು ಹಳ್ಳಿಗೆ ಹೋಗೋ ಅವಕಾಶ ಸಿಕ್ತು. ಹಳ್ಳಿ ಮತ್ತು ನಗರ ಸೇರೋ ಪ್ರದೇಶವಾಗಿತ್ತದು. ನಾನು ಅಲ್ಲಿ ಒಂದು ಮನೆ ಬಾಗಿಲು ತಟ್ಟಿದೆ. ನನಗೆ ಹೇಳಿದ್ರು ಅಲ್ಲಿ 2 ಕೋವಿಡ್ ಪಾಸಿಟಿವ್ ಇದ್ದಾರೆ ಅಂತ. ಅಲ್ಲಿ ನಾನು ಬಾಗಿಲು ತಟ್ಟಿದಾಗ ಅವರು ಗೇಟ್ ಹತ್ರ ಬಂದರು. ಅವ್ರು ನನ್ನ ನೋಡಿದ್ರು. ಆದರೆ ನೋಡ್ತಿದ್ದ ಹಾಗೆ, ಯಾಕಂದರೆ ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ನನ್ನ ಜೊತೆಗೆ ಹೆಚ್ಚು ಜನರು ಕೂಡ ಬರೋ ಹಾಗಿರಲಿಲ್ಲ. ಎಲ್ಲರೂ ದೂರದಲ್ಲೇ ನಿಂತಿದ್ರು. ಆಗ ಗೇಟನ್ನು ಆ ಪರಿವಾರದ ಮಹಿಳೆಯೊಬ್ಬರು ತೆಗೆದ್ರು. ಅವ್ರು ನನ್ನನ್ನು ನೋಡಿದ್ರು. ಅರೆ, ನೀವು ಯೋಗಿಜಿನಾ ಅಂದರು. ನಾನು ಹೌದು ಅಂದೆ. ನಿಜವಾಗ್ಲೂ ನೀವೇನಾ ಅಂದರು. ನಾನು ಯಾಕೆ ಅಂತ ಕೇಳಿದೆ. ನೀವಿಲ್ಲಿ ಹೇಗೆ ಬಂದ್ರಿ ಅಂದರು. ಅದಕ್ಕೆ ನಾನು ಹೇಳಿದೆ, ನೋಡಿ ನನಗೆ ಮಾಹಿತಿ ಸಿಕ್ತು ನೀವು ಇಲ್ಲಿ ಕೋವಿಡ್ ಸುಳಿಗೆ ಸಿಲುಕಿದ್ದೀರಾ ಅಂತ, ಅದಕ್ಕೆ ಯೋಗಕ್ಷೇಮ ವಿಚಾರಿಸೋಕೆ ಬಂದೆ ಎಂದೆ. ತಕ್ಷಣ ಅವರು ತಮ್ಮ ಮನೆಯೊಳಗಡೆ ಹೋದ್ರು. ತಮ್ಮ ಪತಿಯನ್ನು ಕರ್ಕೊಂಡು ಬಂದರು. ಹೇಳಿದ್ರು, ನೋಡಿ ಯೋಗಿಜಿ ಇಲ್ಲಿಗೆ ಬಂದಿದ್ದಾರೆ, ಅವ್ರು ಬರಬಾರ್ದಾಗಿತ್ತಲ್ವಾ ಅಂತ. ನಾನು ಯಾಕೆ ಅಂತ ಕೇಳಿದೆ. ಸಾಹೇಬ್ರೆ, ನೀವಿದ್ರೆ ಇಡೀ ರಾಜ್ಯವನ್ನೇ ಉಳಿಸ್ಬೋದು, ಮತ್ತೆ ನಮ್ಮ ಯೋಗಕ್ಷೇಮ ವಿಚಾರಿಸೋಕೆ ಬಂದಿದ್ದೀರಾ, ನೀವು ಈ ಸಮಯದಲ್ಲಿ ಇನ್ಫೆಕ್ಷನಿಂದ ದೂರ ಇರಬೇಕಿತ್ತಲ್ವಾ ಅಂತ. ನಾನು ನೋಡಿದೆ. ಆಗ ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಕೂಡ ಇದೇ ರಾಜ್ಯದವರಲ್ವಾ, ರಾಜ್ಯದ ಪ್ರತಿಯೊಬ್ಬರ ಯೋಗಕ್ಷೇಮ ವಿಚಾರಿಸೋದು ನಮ್ಮ ಜವಾಬ್ದಾರಿ ಎಂದೆ. ಸಾಹೇಬ್ರೆ, ನೋಡಿ ನೀವು ಚಿಂತೆ ಮಾಡಬೇಡಿ. ಪ್ರತಿದಿನ ನಿಮ್ಮ ಕಾರ್ಯಾಲಯದಿಂದ ಫೋನ್ ಬರುತ್ತೆ ನಮಗೆ. ಯೋಗಕ್ಷೇಮ ವಿಚಾರಿಸೋಕೆ ಫೋನ್ ಬರುತ್ತೆ. ಡಾಕ್ಟರ್ ಟೀಮ್ ನಮ್ಮ ಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಜಿಲ್ಲೆಯ ಟೀಮ್ ನಮ್ಮ ಕ್ಷೇಮ ವಿಚಾರಿಸ್ತಾರೆ. ಮತ್ತೆ ಇಷ್ಟೊಂದು ಕಾಳಜಿಯನ್ನ ಒಂದು ಕುಟುಂಬದಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಇಷ್ಟೊಂದು ಮುತುವರ್ಜಿಯನ್ನು ಸ್ವಂತ ಕುಟುಂಬದವರು ತಗೊಳ್ಳೋದಿಲ್ಲ. ಇಷ್ಟೊಂದು ಸಮಯ ನಮಗೆ ಕೊಡ್ತಾ ಇದ್ದೀರಲ್ಲ ಅಂದರು. ಆದರೆ ಅದು ನನ್ನ ಹೊಣೆಗಾರಿಕೆ ಆಗಿತ್ತು. ನಾನು ಇಡೀ ರಾಜ್ಯದ ಯೋಗಕ್ಷೇಮ ವಿಚಾರಿಸಬೇಕು. ನಾವೊಂದು ಸಿಸ್ಟಮ್ನ ಸಿದ್ಧಪಡಿಸಿದ್ವಿ. ಪ್ರತಿಯೊಬ್ಬರಿಗೂ ಅವರವರ ಅಗತ್ಯಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತ. ಆ ಕಾರ್ಯಕ್ರಮಗಳ ಜೊತೆ ನಾವು ಕೈ ಜೋಡಿಸಿದ್ವಿ. ಮತ್ತೆ ಅದಕ್ಕಾಗಿಯೇ ಆ ನೋವನ್ನು ಒಬ್ಬ ಯೋಗಿ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಆ ಪರಿವಾರದವರಿದ್ರಲ್ಲ, ಅದೇ ರಾಜ್ಯವನ್ನು ಮೊದಲು ಆಳ್ವಿಕೆ ಮಾಡಿದವರು. ಅವರಲ್ಲಿ ಎಷ್ಟು ಜನ ಈ ಕರೋನಾ ಕಾಲಘಟ್ಟದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಯಾವ ಆಪತ್ತಿನಲ್ಲಿ ರಾಜ್ಯದ ಜನರ ಜೊತೆ ಬಂದು ನಿಂತಿದ್ರು? ಯಾವತ್ತೂ ನಿಂತಿಲ್ಲ, ಯಾವತ್ತೂ ಇಲ್ಲ. ನೋಡಿ, ಇವರ ಸಂವೇದನೆ, ನಾನು ನಿಜವಾದ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು 5 ವರ್ಷ ಆಡಳಿತ ನಡೆಸಿದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಮೋದಿಜಿಯವರ ಮೇಲೆ, ಯೋಗಿಜಿ ಮೇಲೆ ಜನತೆಗೆ ಏನು ಸಂವೇದನೆ ಇದೆ? ಈ ಪರಿವಾರವಾದಿಗಳು ಮತ್ತು ವಂಶ ರಾಜಕಾರಣಿಗಳ ಮೇಲೆ ಜನತೆಗೆ ಯಾವುದೇ ಸಂವೇದನೆ ಖಂಡಿತ ಇಲ್ಲ. ಯಾಕಂದರೆ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಉತ್ತರ ಪ್ರದೇಶದ ಜನತೆಗೆ ಈ ವಿಷಯ ಗೊತ್ತಿದೆ. ಇವರ ಸಂವೇದನೆ ಉತ್ತರ ಪ್ರದೇಶದ ಜನರ ಕಡೆಗೆ ಎಂದಿಗೂ ಇರಲಿಲ್ಲ. ಇವರ ಸಂವೇದನೆ ಏನಿದ್ರೂ ತಮ್ಮ ಸ್ವಂತ ಪರಿವಾರದವರ ಕಡೆಗಿತ್ತು, ಅಥವಾ ಮಾಫಿಯಾಗಳ ಕಡೆಗಿತ್ತು, ವೃತ್ತಿಪರ ಮಾಫಿಯಾ ಅಪರಾಧಿಗಳ ಕಡೆಗಿತ್ತು, ಅಥವಾ ಉಗ್ರಗಾಮಿಗಳ ಕಡೆಗಿತ್ತು. ರಾಜ್ಯದ ಜನತೆಯ ಕಡೆಗೆ ಎಂದಿಗೂ ಇರಲಿಲ್ಲ. ಆದ್ರೆ ರಾಜಕೀಯದಲ್ಲಿ ನಾವು ನೋಡ್ತೀವಿ, ಪರಿವಾರ ಇರೋದ್ರಿಂದ ಖಂಡಿತ ಲಾಭ ಆಗತ್ತೆ. ಈಗ ಕರಹಲಲ್ಲಿ ಅಖಿಲೇಶ್ ಯಾದವ್ ಯಾವಾಗ ಕ್ಯಾಂಪೇನ್ ಮಾಡೋದಕ್ಕೆ ಹೋದ್ರೋ, ಆಗ ಮುಲಾಯಂ ಸಿಂಗ್ ಇದ್ರು, ಅವರ ಚಿಕ್ಕಪ್ಪ ಇದ್ರು, ಅಳಿಯಂದ್ರಿದ್ರು, ಬಹಳಷ್ಟು ಜನ ಇದ್ರು. ನೋಡಿ, ಅದನ್ನೇ ನಾನು ಹೇಳ್ತಿರೋದು. ಅವರಿಗಾಗಿ ಅವರ ಪರಿವಾರ ಪ್ರಚಾರ ಮಾಡ್ತಾ ಇದೆ, ನನಗಾಗಿ ನನ್ನ ಪರಿವಾರ ಪ್ರಚಾರ ಮಾಡ್ತಿದೆ. ರಾಹುಲ್ ಗಾಂಧಿಯವರು ತಮ್ಮ ತಂಗಿಯನ್ನ ಉತ್ತರ ಪ್ರದೇಶದಲ್ಲಿ ಕಣಕ್ಕಿಳಿಸಿದ್ದಾರೆ. ಮತ್ತೆ ನಿಮ್ಮ ತಂಗಿಯ ಕೆಲವು ಫೋಟೋಸನ್ನ ನಾನು ನೋಡಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಅವರು ಹೇಗೆ ಇರ್ತಾರೆ ಅಂತ, ಯಾವ ಪರಿಸ್ಥಿತಿಲಿ ಇರ್ತಾರೆ ಅಂತ. ಮತ್ತೆ ನನಗೆ ತಿಳಿದು ಬಂತು, ಯಾವಾಗ ಜನ ಅಲ್ಲಿಗೆ ಹೋಗ್ತಾರೋ ಅವ್ರನ್ನ ಕೇಳ್ತಾರೆ ಉತ್ತರ ಪ್ರದೇಶದ ಸ್ಥಿತಿ ಹೇಗಿದೆ ಅಂತ. ಈ ಫೋಟೋಸ್ ನೋಡಿ.
ಸಾಕಷ್ಟು ಕಿಲೋಮೀಟರ್ಗಳು ನಡೆದು ಮನೆಯಿಂದ ಬರ್ತಾರೆ, ಒಂದು ಟೀ ಅಂಗಡಿ ನಡೆಸ್ತಾರೆ, ಪ್ರಸಾದದ ಅಂಗಡಿ ನಡೆಸ್ತಾರೆ. ಆಗ ನಿಮ್ಗನ್ಸಲ್ವಾ, ನೀವು ಎಲ್ರೂ ತಮ್ಮ ಪರಿವಾರದ ಕಾಳಜಿ ವಹಿಸ್ತಾರೆ, ನೀವು ಸ್ವಲ್ಪ ಕಾಳಜಿ ವಹಿಸಿದ್ರೆ? ನೋಡಿ, ನಾನು ಒಬ್ಬ ಯೋಗಿ ಮತ್ತು ನಾನು ಇಡೀ ರಾಜ್ಯದ ಬಗ್ಗೆ ಕಾಳಜಿ ಮಾಡಬೇಕಾಗತ್ತೆ. ಮತ್ತೆ ನನಗನ್ಸುತ್ತೆ ಒಬ್ಬ ಮುಖ್ಯಮಂತ್ರಿಯ ರೂಪದಲ್ಲಿ ನಾನು ನನ್ನ ರಾಜಧರ್ಮದ ಪ್ರಮಾಣವಚನ ಸ್ವೀಕರಿಸಿದ್ದೀನಿ, ಪರಿವಾರದಲ್ಲ. ಇದು ಸರಿ ಇದೆ ಯೋಗಿಜಿ, ನೀವು ಕುಟುಂಬದ ಕಡೆ ಗಮನ ಕೊಡದೆ ಒಬ್ಬ ಸನ್ಯಾಸಿಯಾಗಿ ಇಡೀ ರಾಜ್ಯದ ಕಾಳಜಿ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ತಂಗಿಯ ಕಡೆ ಗಮನ ಹರಿಸದೆ ಉತ್ತರ ಪ್ರದೇಶದ ಸಹೋದರಿಯರ ಕಾಳಜಿ ವಹಿಸಿದ್ದೀರಾ. ಆದ್ರೆ ಕೆಲವು ಸಹೋದರಿಯರು ನನಗೆ ಸಿಕ್ಕಿದ್ರು, ಮುಸ್ಲಿಂ ಸೋದರಿಯರು. ಅವರು ಹೇಳ್ತಿದ್ರು ಯೋಗಿಜಿ ಅವರಿಗಿಷ್ಟವಾದ ಉಡುಪನ್ನ ಅವರು ಧರಿಸ್ತಾರೆ, ಆದ್ರೆ ನಮಗೆ ಹಿಜಾಬ್ ಧರಿಸೋದಕ್ಕೆ ಬಿಡಲ್ಲ ಅಂತ. ನೋಡಿ, ನನಗೆ ಯಾರ ಬಟ್ಟೆಯ ಬಗ್ಗೆನೂ ಯಾವುದೇ ಆಕ್ಷೇಪಣೆ ಇಲ್ಲ. ಮನೇಲಿ ಯಾರೇನು ಧರಿಸ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಯಾರೇನು ಧರಿಸ್ತಾ ಇದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೇನು ಧರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಆಕ್ಷೇಪಣೆ ಮಾಡೋ ಯಾವುದೇ ಅಧಿಕಾರ ನಮಗಿಲ್ಲ. ಆದರೆ ಒಂದು ವಿಷಯದಲ್ಲಿ ನನ್ನ ನಂಬಿಕೆ ಇದೆ, ಈ ದೇಶದ ವ್ಯವಸ್ಥೆ ಸಂವಿಧಾನದ ಪ್ರಕಾರ ನಡಿಬೇಕು. ಇದು ಎಲ್ಲರ ಹಿತಕ್ಕಾಗಿ. ದೇಶದ ಸಂವಿಧಾನವೇ ಇಲ್ದಿದ್ರೆ ಏನಿವತ್ತು ಈ ತ್ರಿವಳಿ ತಲಾಕ್ನಂಥ ಕೆಟ್ಟ ಪದ್ಧತಿಯನ್ನ ನಾವು ತಡೆಯೋಕ್ಕಾಗ್ತಿತ್ತಾ? ಖಂಡಿತ ಇಲ್ಲ. ಮತ್ತೆ ಅದಕ್ಕೆ ವೈಯಕ್ತಿಕ ನಂಬಿಕೆ, ಹಾಗಂತ ಭಾರತದ ಒಳಗೆ ನಮ್ಮ ಪಂಥ ಸಂಪ್ರದಾಯಗಳು ಇಲ್ಲ ಅಂತಲ್ಲ. ಕುಂಭಮೇಳದಂತಹ ಮಹಾಪರ್ವಗಳು ನಡೀತಾ ಇವೆ. ಮತ್ತೆ ಕುಂಭ ಮಹಾಪರ್ವದ ಸಂದರ್ಭದಲ್ಲಿ ಒಂದು ಕಾಲ ಹೀಗೂ ಇತ್ತು. ಆಗ ಅಖಾಡಗಳು ಮೊದಲು ಸ್ನಾನ ಮಾಡೋಕೆ ಸಂಘರ್ಷ ಮಾಡ್ತಾ ಇದ್ವು, ಜಗಳ ಆಡ್ತಾ ಇದ್ವು, ಮುಖಾಮುಖಿ ಆಗ್ತಿದ್ವು, ರಕ್ತಸಿಕ್ತ ಸಂಘರ್ಷ ನಡೀತಾ ಇತ್ತು. ಆದರೆ ರಾಷ್ಟ್ರೀಯ ಏಕತೆಯನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ತಮ್ಮ ಅಹಮ್ಮನ್ನು ಶಾಂತಗೊಳಿಸಿದ್ರು. ಮತ್ತೆ ಎಲ್ಲರೂ ಒಂದಾಗಿ ಪರಸ್ಪರ ಸಮ್ಮತಿಯ ಆಧಾರದ ಮೇಲೆ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾರೆ. ಆದರೆ ನಮ್ಮ ವೈಯಕ್ತಿಕ ನಂಬಿಕೆ ನಮ್ಮ ಜಾಗದಲ್ಲೇ ಇರಬೇಕು. ನಾವು ನಮ್ಮ ನಂಬಿಕೆಯನ್ನ ದೇಶದ ಮೇಲೆ ಹೇರೋಕ್ಕಾಗಲ್ಲ. ಅಂತಿಮವಾಗಿ ನಮ್ಮೆಲ್ಲರ ಸುರಕ್ಷತೆ, ನಮ್ಮೆಲ್ಲರ ಗೌರವ ಒಂದೇ ಧರ್ಮದೊಂದಿಗೆ, ಅದು ರಾಷ್ಟ್ರಧರ್ಮ. ರಾಷ್ಟ್ರಧರ್ಮ ಇಲ್ಲದೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಮುದಾಯ ತಾವು ಸುರಕ್ಷಿತವಾಗಿರ್ತೀವಿ, ಸಮೃದ್ಧವಾಗಿರ್ತೀವಿ ಅಂದ್ಕೊಂಡ್ರೆ ಅದು ಅವರ ತಪ್ಪು ತಿಳುವಳಿಕೆ ಅನ್ಸುತ್ತೆ. ನಾವು ನಮ್ಮ ರಾಷ್ಟ್ರಧರ್ಮವನ್ನ ಎಂತಹ ಪರಿಸ್ಥಿತಿಲೂ ಪಾಲಿಸಲೇಬೇಕು. ನೋಡಿ, ಸಂಸ್ಥೆ ಅಂತಿದ್ದಾಗ ಒಬ್ಬ ಬಾಲಕಿ ಶಾಲೆಗೆ ಹೋಗ್ತಾಳೆ. ಆಗ ಶಾಲೆ ನಿಗದಿಪಡಿಸಿದ ಡ್ರೆಸ್ ಏನಿದೆ ಆ ಡ್ರೆಸ್ಸಲ್ಲೇ ಹೋದ್ರೆ ಅದು ತುಂಬಾ ಒಳ್ಳೆಯದು. ಒಬ್ಬ ಬಾಲಕ ಶಾಲೆಯ ನಿಗದಿಪಡಿಸಿದ ಡ್ರೆಸ್ನಲ್ಲೇ ಹೋದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಇವತ್ತು ನೀವು ಒಂದು ಶಾಲೆ ಕಾಲೇಜ್ಗಾಗಿ ಹೇಳ್ತಾ ಇದ್ದೀರಾ, ನಾಳೆ ಫೋರ್ಸ್ನಲ್ಲೂ ಇದೇ ಮಾತನ್ನೇ ಹೇಳ್ತೀರಾ? ನೀವು ನೋಡಿರ್ಬೋದು, ಮಾನ್ಯ ನ್ಯಾಯಾಲಯ ಕೂಡ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ನಾವು ಎಲ್ಲೂ ಕೂಡ ನಮ್ಮ ಫೋರ್ಸ್ನಲ್ಲಿ ಇಂತಹ ಅನುಮತಿಯನ್ನು ಕೊಡೋಕೆ ಸಾಧ್ಯ ಇಲ್ಲ ಅಂತ. ಯಾವುದರಿಂದ ಅದು ಒಂದು ನಿರ್ದಿಷ್ಟ ಸಮುದಾಯವನ್ನ ಪ್ರತಿನಿಧಿಸೋ ಹಾಗೆ ಕಾಣುತ್ತೋ, ನಿಜವಾದ ಅರ್ಥದಲ್ಲಿ ಅಲ್ಲಿ ಒಂದು ಸೆಕ್ಯುಲರ್ ಸ್ಟೇಟಸ್ ಕಾಣಿಸ್ಬೇಕು. ಮತ್ತೆ ಆ ಭಾವನೆಗೆ ನಾವು ಗೌರವ ಕೊಡಲೇಬೇಕು. ಸಂಸ್ಥೆಯ ಶಿಸ್ತನ್ನ ಗಾಳಿಗೆ ತೂರೋ ಅನುಮತಿಯನ್ನ ಮತ್ತೆ ಅದರಲ್ಲಿ ಅಶಿಸ್ತನ್ನ ಹರಡೋ ಸ್ವಾತಂತ್ರ್ಯವನ್ನ ಯಾರಿಗೂ ಕೊಡಬಾರ್ದು. ನೀವು ಶಾಲೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಸಾದುದ್ದೀನ್ ಓವೈಸಿ ಸಾಹೇಬ್ರು ಕರ್ನಾಟಕದ ಇಶ್ಯೂನ ಇಲ್ಲಿಗೆ ತಗೊಂಡ್ ಬಂದ್ರು. ಮತ್ತೆ ಅವ್ರು ಹೇಳಿದ್ರು, ಒಂದು ದಿನ ಹಿಜಾಬ್ ಧರಿಸೋ ಒಬ್ಬ ಮಹಿಳೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ನೋಡಿ, ನಾನು ಶ್ರೀಮಾನ್ ಓವೈಸಿ ಅವ್ರಿಗೆ ಒಂದು ಮಾತನ್ನು ಹೇಳ್ತೀನಿ. ಅವರು ಇದ್ರ ಬಗ್ಗೆ ಮಾತಾಡ್ಲಿ. ಅವರು ನಿಜವಾಗ್ಲೂ ಮುಸ್ಲಿಂ ಮಹಿಳೆಯರ ಸ್ವಾವಲಂಬನೆ ಬಯಸೋದಾದ್ರೆ, ಅವರ ಹಿತಕ್ಕಾಗಿ ಕೆಲಸ ಮಾಡೋಕ್ ಬಯಸಿದ್ರೆ
ಆಗ ಅವರು ತ್ರಿವಳಿ ತಲಾಕ್ನಂತಹ ಕೆಟ್ಟ ಪದ್ಧತಿಯನ್ನ ತಡೆಯೋ ಆ ಕಾನೂನನ್ನ ಬೆಂಬಲಿಸಬೇಕು. ಒಂದ್ವೇಳೆ ಅವ್ರು ಬೆಂಬಲಿಸಿದ್ರೆ ಆಗ ನಾವು ಒಪ್ತೀವಿ ನಿಜವಾಗ್ಲೂ ಅವರು ಮುಸ್ಲಿಂ ಮಹಿಳೆಯರ ಒಳಿತನ್ನ ಬಯಸ್ತಾರೆ ಅಂತ. ಆದ್ರೆ ಅರ್ಧ ಜನಸಂಖ್ಯೆಯನ್ನ ನೀವು ನ್ಯಾಯದಿಂದ ಮತ್ತೆ ಗೌರವದಿಂದ ವಂಚಿಸೋಕೆ ಸಾಧ್ಯ ಇಲ್ಲ. ಈಗ್ಲೂ ಬಹಳಷ್ಟು ಜನ ಇದ್ದಾರೆ, ಅವರು ತ್ರಿವಳಿ ತಲಾಕ್ ವಿರುದ್ಧ ಮಾಡಿರೋ ಕಾನೂನನ್ನ ವಿರೋಧಿಸ್ತಾ ಇದ್ದಾರೆ. ದೇಶದಲ್ಲಿ ತ್ರಿವಳಿ ತಲಾಕ್ ವಿರುದ್ಧ ಯಾವಾಗ ಕಾನೂನು ಜಾರಿಗೆ ಬಂತೋ ಎಲ್ಲರಿಗಿಂತ ಮೊದಲು ಯುಪಿಲಿ ನಾನದನ್ನ ಜಾರಿಗೆ ತಂದಿದ್ದು. ನಾನು ಅದರ ಸಮ್ಮೇಳನವನ್ನೂ ಮಾಡಿದೆ. ಎಷ್ಟು ತಲಾಕ್ ಸಂತ್ರಸ್ತ ಮಹಿಳೆಯರಿದ್ರೋ ನಾನು ಅವರೆಲ್ಲರನ್ನೂ ಲಕ್ನೋಗೆ ಕರೆಸಿ ಅವರ ಸನ್ಮಾನವನ್ನು ಮಾಡಿದೆ. ತ್ರಿವಳಿ ತಲಾಕ್ ವಿರುದ್ಧದ ಈ ಕಾನೂನು ಒಂದು ಐತಿಹಾಸಿಕ ಕಾನೂನು. ಅರ್ಧ ಜನಸಂಖ್ಯೆಯ ಘನತೆ ಮತ್ತು ಅವರ ಗೌರವಕ್ಕೆ ಸಂಬಂಧಿಸಿದ ವಿಷಯ ಇದು. ಆದ್ರೆ ಯಾವಾಗ ಘೋಷಣೆ ಕೂಗ್ತಾರಲ್ಲ, ಉತ್ತರ ಪ್ರದೇಶದಲ್ಲಿ ಬಾಹುಬಲಿಯಲ್ಲ ಬಜರಂಗಬಲಿ, ಆಗ ಜನರ ಹೃದಯ ಮಿಡಿಯುತ್ತೆ. ನೋಡಿ, ಉತ್ತರ ಪ್ರದೇಶದಲ್ಲಿ ಈಗ ಮಾಫಿಯಾವಾದ ಮತ್ತೆ ವೃತ್ತಿಪರ ಅಪರಾಧಿಗಳ ದಿನಗಳು ಮುಗಿದು ಹೋಗಿವೆ. ಮತ್ತೆ ನನಗನ್ಸೋದಿಲ್ಲ ಮಾರ್ಚ್ 10ರ ನಂತರ ಇವರಲ್ಲಿ ಯಾರಾದರೂ ಕಣ್ಣಿಗೆ ಕಾಣಿಸ್ತಾರೆ ಅಂತ. ನನಗಂತೂ ಅನ್ಸಲ್ಲ. ಬಹಳ ಜನ ಹೀಗೂ ಇದ್ದಾರೆ. ಚುನಾವಣೆಯ ಘೋಷಣೆಯ ನಂತರ ರಾಜ್ಯದ ಒಳಗೆ 4.5 ವರ್ಷಗಳಿಂದ ಅಡಗಿ ಕೂತಿದ್ರೋ, ಬಚ್ಚಿಟ್ಕೊಂಡಿದ್ರೋ. ಚುನಾವಣೆಯ ನೋಟಿಫಿಕೇಶನ್ ನಂತರ ಅವರು ಸ್ವಲ್ಪ ಹೊರಗಡೆ ಬಂದು ತೆವಳ್ತಿದ್ರು. ಕೆಲವು ಕಡೆ ಬೆದರಿಕೆ ಹಾಕ್ತಿದ್ರು, ಏನೇನೋ ಮಾತಾಡ್ತಿದ್ರು. ಆದರೆ ಯಾವಾಗ ಮೊದಲ 2 ಹಂತಗಳ ಚುನಾವಣೆ ಮುಗೀತೋ, ಅವರನ್ಕೊಂಡಿರ್ತಾರೆ ಮೊದಲ 2 ಹಂತದ ಚುನಾವಣೆಯ ನಂತರ ಅವರು ಮತ್ತೆ ಮುಖ್ಯವಾಗಿ ವಿಪಕ್ಷ ಸಾಕಷ್ಟು ಮುನ್ನಡೆ ಸಾಧಿಸುತ್ತೆ ಅಂತ. ಅವರಿಗೆ ಆಶ್ಚರ್ಯ ಆಯಿತು. ಎಲ್ಲಿ ಅವರು ಇಡೀ ಸಂಚು, ಅಂದ್ರೆ ದೇಶ ಮತ್ತೆ ವಿದೇಶದ ಎಲ್ಲಾ ಸಂಚುಗಳನ್ನ ಎಲ್ಲಿ ಹೂಡಿದ್ರೋ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲ್ಸೋದಿಕ್ಕೆ, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಹಳ ಒಳ್ಳೆ ಮುನ್ನಡೆ ಪಡ್ಕೊಂಡಿದೆ. ಹಾಗಾಗಿ ನೀವು ನೋಡಿರ್ಬೋದು, ಬಹಳಷ್ಟು ವಿಪಕ್ಷದ ನಾಯಕರು ಈಗಿಂದೀಗ್ಲೇ ತಮ್ಮ ಟಿಕೆಟ್ ಬುಕ್ಕಿಂಗ್ ಮಾಡೋಕೆ ಶುರು ಮಾಡಿದ್ದಾರೆ ಹೊರಗಡೆ ಹೋಗೋದಿಕ್ಕೆ. ಕೆಲವರು ಇಂಗ್ಲೆಂಡ್ಗೆ ಮಾಡ್ತಾ ಇದ್ದಾರೆ, ಕೆಲವರು ಆಸ್ಟ್ರೇಲಿಯಾಗೆ ಮಾಡ್ತಿದ್ದಾರೆ, ಮತ್ತೆ ಸಣ್ಣ ಪುಟ್ಟ ಜನ ಅವರು ನೇಪಾಳಕ್ಕೆ ಓಡ್ ಹೋಗೋ ಪ್ಲ್ಯಾನಲ್ಲಿದ್ದಾರೆ. ನಾವಂತೂ ನೇಪಾಳದಲ್ಲಿ ಕೂಡ ಬಾರ್ಡರ್ನಲ್ಲಿ ಜಾಯಿಂಟ್ ಪೆಟ್ರೋಲಿಂಗ್ನ ಶುರು ಮಾಡಿಸಿದ್ದೀವಿ SSP ಜೊತೆಗೆ. ಒಂದ್ಸಲ ಇವರ ಬಿಸಿನ ನಾವು ಸ್ವಲ್ಪ ತಣ್ಣಗೆ ಮಾಡಿದ್ಮೇಲೆ ಅದಾದ್ಮೇಲೆ ಅವ್ರ ದಾರಿ ಅವ್ರು ನೋಡ್ಕೋತಾರೆ. ಆದ್ರೆ ಅವರೂ ಸಹ ಬದಲಾಗಿದ್ದಾರೆ. ನೀವು ಸ್ವತಃ ಹೇಳ್ತೀರಾ, ಯಾರು ರಾಮ ಭಕ್ತರ ಮೇಲೆ ಗುಂಡು ಹಾರಿಸ್ತಿದ್ರೋ ಈಗ ಹನುಮಂತನ ಗದೆ ಹಿಡ್ಕೊಂಡು ಓಡಾಡ್ತಿದ್ದಾರೆ. ನೋಡಿ, ಇದೇ ಬದಲಾವಣೆ ಅಲ್ವಾ? ಒಳ್ಳೇದಿದು, ಇದಾಗಬೇಕು. ಮತ್ತೆ ನನಗೂ ಸಂತೋಷ ಇದೆ. ನೀವೇ ನೋಡಿ ಅಂತೂ ಎಷ್ಟು ಬದಲಾವಣೆ ಆಗಿದೆ ಅಂತ. 1990ರಲ್ಲಿ ರಾಮಭಕ್ತರ ಮೇಲೆ ಗುಂಡಿನ ದಾಳಿ ಆಗಿತ್ತು. ಅಯೋಧ್ಯೆಯಲ್ಲಿ ಹಕ್ಕಿ ಸಹ ರೆಕ್ಕೆ ಬಡಿಯೋಕ್ ಸಾಧ್ಯ ಇಲ್ಲ, ಇಂಥ ಮಾತುಗಳನ್ನು ಆಡ್ತಾ ಇದ್ರು. 2005-6ರಲ್ಲಿ ಹೇಳ್ತಾ ಇದ್ರು ರಾಮ ಮತ್ತೆ ಕೃಷ್ಣ ಇರಲೇ ಇಲ್ಲ ಅಂತ. ಅಯೋಧ್ಯೆಯಲ್ಲಿ ದೀಪೋತ್ಸವದ ಆಯೋಜನೆಯನ್ನ 2017ರಲ್ಲಿ ಪ್ರಾರಂಭ ಮಾಡಿದಾಗ ಅದ್ರ ಬಗ್ಗೆ ಕೂಡ ಇವರು ಬೆರಳು ಮಾಡಿ ತೋರಿಸಿದ್ರು. ಪ್ರಧಾನಮಂತ್ರಿಯವರು ಅಯೋಧ್ಯೆಯಲ್ಲಿ ರಾಮಮಂದಿರಕ್ಕೆ ಯಾವಾಗ ಶಂಕುಸ್ಥಾಪನೆ ಮಾಡಿದ್ರೋ ಮತ್ತೆ ಇಡೀ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಯಿತೋ, ಆಗ ಇವ್ರ ಧ್ವನಿ ಬದಲಾಗಿ ಹೇಳೋಕ್ ಶುರು ಮಾಡಿದ್ರು ರಾಮ ಎಲ್ರಿಗೂ ಸೇರಿದವನು ಅಂತ. ಮೊದಲು ರಾಮನ ಮೇಲೆ ನಂಬಿಕೆ ಇರಲಿಲ್ಲ. ಈಗ ಯಾವಾಗ ರಾಮನ ನೈಜ ಶಕ್ತಿಯ ಅರಿವು ಆಯ್ತೋ ಆಗ ರಾಮ ಎಲ್ರಿಗೂ ಸೇರಿದವನಾಗ್ಬಿಟ್ಟ. ಮತ್ತೆ ಉತ್ತರ ಪ್ರದೇಶದ ಬಬುವಾನ ಸ್ಥಿತಿ ಏನಾಗಿದೆ ನೋಡಿ. ಈಗ ಅವರು ಪ್ರತಿ ವೇದಿಕೆಗೂ ಹೋಗ್ತಾರೆ. ಅಂದ್ರೆ ಯಾರು ಮೊದಲು ರಾಜ್ಯದಲ್ಲಿ ಅಪರಾಧಿಗಳಿಗೆ ಆಶ್ರಯ ಕೊಡ್ತಿದ್ರೋ, ತಮಂಚಾಗಳ ಫ್ಯಾಕ್ಟ್ರಿ ಹಾಕ್ತಿದ್ರೋ, ಪಿಸ್ತೂಲು ಹಂಚ್ತಾ ಇದ್ರೋ, ದರೋಡೆ ಮಾಡ್ತಿದ್ರೋ, ಈಗ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕಡೆ ಹನುಮಂತನ ಗದೆನ ತಿರುಗಿಸ್ತಾರೆ. ಮತ್ ನೋಡ್ತಾ ಇರಿ, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಂತರ ಯಾವಾಗ 2024ರಲ್ಲಿ ನಾವು ಲೋಕಸಭಾ ಚುನಾವಣೆಗೆ ಬರ್ತೀವೋ ಅದಕ್ಕೂ ಮುಂಚೆ ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಭವ್ಯ ಮಂದಿರ ನಿರ್ಮಾಣವಾಗಿರುತ್ತೆ. ರಾಮಲಲ್ಲ ವಿರಾಜಮಾನರಾಗಿರ್ತಾರೆ. ಇವ್ರು ಎಷ್ಟು ಜನ ಇದ್ರೋ, ಇವ್ರು ಮುಂಚೆ ತಮಂಚವಾದಿಗಳಾಗಿದ್ರೋ, ಈಗ ಅವರು ಬಜರಂಗಬಲಿಯ ಗದೆಯನ್ನ ಹಿಡ್ಕೊಂಡು ತಿರುಗ್ತಿದ್ದಾರೆ. ಆಗ ಇವರು ಅಯೋಧ್ಯೆಯಲ್ಲಿ ಕಾರ್ಯಕರ್ತರ ಲೈನ್ನಲ್ಲಿ ಬಂದು ನಿಲ್ಲೋದನ್ನ ನೀವು ನೋಡ್ತೀರಾ. ಆದ್ರೆ ನೀವು ಕೆಲವೊಮ್ಮೆ ಎಂಥ ಮಾತುಗಳನ್ನ ಆಡ್ತೀರಾ ಅಂದ್ರೆ, ನೀವು ಹೇಳ್ತೀರಾ ಹಿಂದಿನ ಸರ್ಕಾರ ಸ್ಮಶಾನಕ್ಕೆ ಖರ್ಚು ಮಾಡ್ತಿದ್ರು, ನಾವು ತೀರ್ಥಕ್ಷೇತ್ರಗಳಿಗೆ ಖರ್ಚು ಮಾಡ್ತೀವಿ ಅಂತ.
ಹೌದು, ಇದು ನಿಜ. ಸ್ಮಶಾನದ ಅಗತ್ಯ ಕೂಡ ಇದೆ. ನೋಡಿ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅಗತ್ಯ ಇರುತ್ತೆ. ಯಾರ ಆಲೋಚನೆ ಹೇಗಿರುತ್ತೋ ಆ ರೀತಿ ಕೆಲಸ ಮಾಡ್ತಾರೆ. ನನಗೆ ಗೋರಖ್ಪುರದ ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡಬೇಕಿತ್ತು. ಹಾಗಾಗಿ ಇಲ್ಲಿ ನಾವು ಏಮ್ಸ್ನ ಸ್ಥಾಪನೆ ಮಾಡಿಸಿದ್ವಿ. ಮುಚ್ಚಿ ಹೋಗಿದ್ದ ಫರ್ಟಿಲೈಸರ್ ಕಾರ್ಖಾನೆಯನ್ನ ಮತ್ತೆ ಶುರು ಮಾಡಿಸಿದ್ವಿ. ಇಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿದ್ವಿ. ಜನಸಂಖ್ಯೆ ಹೆಚ್ಚಾದ ಹಾಗೆ ಗೋರಖ್ಪುರದಲ್ಲಿ ಜನ ಪರಿವಾರ ಜೊತೆ ಓಡಾಡ್ಲಿ ಅಂತ. ನೋಡಿ, ಪ್ರಕೃತಿದತ್ತ ಎಷ್ಟು ಅದ್ಭುತವಾದ ಕೊಡುಗೆ ಗೋರಖ್ಪುರದ ಹತ್ರ ಇದೆ. ರಾಮ್ಗಢ ತಾಲ್ ಅಂತ ಸರೋವರ ಇದೆ. ನಾನೊಂದಿನ ನೋಡ್ತಾ ಇದ್ದೆ, ಸಾಕಷ್ಟು ಪರಿವಾರಗಳು. ಯಾರೋ ಬೋಟಿಂಗ್ ಮಾಡ್ತಿದ್ರು, ಯಾರೋ ತಮ್ಮ ಬರ್ಡೇ ಪಾರ್ಟಿ ಆಚರಿಸ್ತಿದ್ರು, ಇನ್ಯಾರೋ ಪರಿವಾರದ ಜೊತೆ ವಿಹಾರಕ್ಕೆ ಹೊರಟಿದ್ರು ಆ ಸರೋವರದಲ್ಲಿ. ಇದನ್ನೆಲ್ಲ ಗಮನಿಸಿದ್ರೆ ಗೋರಖ್ಪುರದ ಜನತೆಗೆ ಕಳೆದ 5 ವರ್ಷಗಳಲ್ಲಿ ಇದೆಲ್ಲ ಸಿಕ್ಕಿರೋದು. ಗೋರಖ್ಪುರದಲ್ಲಿ 2017ಕ್ಕಿಂತ ಮುಂಚೆ ಕರೆಂಟ್ ಇರಲಿಲ್ಲ. ಗೋರಖ್ಪುರ ಏನು ಇಡೀ ರಾಜ್ಯದಲ್ಲೇ ಇರಲಿಲ್ಲ. ವಿದ್ಯುತ್ತೇ ಇರಲಿಲ್ಲ. ಈಗೇನೋ ಫ್ರೀಯಾಗಿ ಕೊಡೋ ಮಾತಾಡ್ತಾ ಇದ್ದಾರಲ್ಲ, ಇವ್ರ ಕಾಲದಲ್ಲಿ ಕರೆಂಟೇ ಇರಲಿಲ್ಲ. ಕತ್ಲಲ್ಲೇ ಅಭ್ಯಾಸ ಆಗೋಗಿತ್ತು. ಯಾಕಂದ್ರೆ ಇವ್ರ ಎಲ್ಲಾ ಕೃತ್ಯಗಳು ಕತ್ಲಲ್ಲೇ ನಡೀತಾ ಇದ್ವಲ್ಲ, ಅದಕ್ಕೆ ಕರೆಂಟೇ ಕೊಡ್ತಿರ್ಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ನನಗೂ ಹೇಳಿದ್ರು, ಸಾಹೇಬ್ರೆ ಗೋರಖ್ಪುರಕ್ಕೆ 24 ಗಂಟೆ ಕರೆಂಟ್ ಕೊಡಬೇಕು ಅಂತ. ನಾನು ಗೋರಖ್ಪುರಕ್ಕೆ ಮಾತ್ರ ಯಾಕೆ, ಬಾಕಿ ಇಡೀ ರಾಜ್ಯ ವಂಚಿತರಾಗಬೇಕಾ ಅಂದೆ. ಅವರು, ಇಲ್ಲ ಸಾಹೇಬ್ರೆ, ಮೊದಲಿಂದ ಹೀಗೆ ಎಲ್ಲಿಂದ ಸಿಎಂ ಆಗಿರ್ತಾರೋ ಅಲ್ಲಿಗೆ ಸಿಗೋದು ಅಂದ್ರು. ಅದಕ್ಕೆ ನಾನು ಅಲ್ಲಿಯ ಸಿಎಂ ಮಾತ್ರ ಅಲ್ಲ, ಇಡೀ ರಾಜ್ಯದ ಸಿಎಂ ಅಂತ ಹೇಳ್ದೆ. ಹಾಗೆ ಹೇಳ್ದೆ, ಗೋರಖ್ಪುರದ ಯಾವುದೇ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ ಕೇವಲ ಗೋರಖ್ಪುರಕ್ಕೆ ಮಾತ್ರ ಕರೆಂಟ್ ಸಿಗೋದನ್ನ. ನೋಡಿ, ಗೋರಖ್ಪುರಕ್ಕೆ ಕರೆಂಟ್ ಬರೋದು ಇಡೀ ರಾಜ್ಯಕ್ಕೆ 24 ಗಂಟೆ ಕರೆಂಟ್ ಬಂದಾಗ. ಮತ್ತೆ ನಾವು ಒಟ್ಟಿಗೆ ಏಪ್ರಿಲ್ನಲ್ಲಿ 2017ರಲ್ಲಿ ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಟ್ವಿ. ಗೋರಖ್ಪುರದಲ್ಲಿ ಏನು ಅಭಿವೃದ್ಧಿ ಆಗಿದೆಯೋ ಈ ಅಭಿವೃದ್ಧಿ ಇಡೀ ರಾಜ್ಯದ ಬೇರೆ ಬೇರೆ ನಗರಗಳಲ್ಲೂ ಕೂಡ ಆಗಿದೆ. ಇಡೀ ರಾಜ್ಯದ ಬ್ರ್ಯಾಂಡ್ ಆಗಿದೆ. ರಾಜ್ಯಕ್ಕೆ ಒಂದು ಹೊಸ ಗುರುತು ಸಿಕ್ಕಿದೆ. ಉತ್ತರ ಪ್ರದೇಶದಲ್ಲಿ ನಾವು ಇದನ್ನೇ ಮಾಡ್ತಾ ಇರೋದು. ಈ ವಂಶವಾದಿ ಪರಿವಾರವಾದಿಗಳಿದಾರಲ್ಲ, ಪರಿವಾರ ಇವ್ರ ಜೊತೆಗಿರೋದು ಎಲ್ಲಿವರೆಗೆ ಲೂಟಿಲಿ ಪಾಲ್ ಸಿಗುತ್ತೋ ಅಲ್ಲಿವರೆಗೆ. ಇಲ್ಲ ಅಂದ್ರೆ ನೋಡಿ, ಮಗ ಅಪ್ಪನನ್ನೇ ನೂಕ್ಬಿಡ್ತಾನೆ, ಅಳಿಯ ಚಿಕ್ಕಪ್ಪನನ್ನೇ ತಳ್ಳಿಬಿಡ್ತಾನೆ. ಹಾಗಾಗಿ ಇವರಿಂದ ಏನೂ ನಿರೀಕ್ಷಿಸಬೇಡಿ. ಯಾರು ತಮ್ಮ ಪರಿವಾರಕ್ಕೆ ಗೌರವ ಕೊಡೋದಿಲ್ವೋ, ಪರಿವಾರವಾದಿ ಅನ್ನೋ ನಾಟಕ ಮಾಡ್ತಾರೋ, ಆಮೇಲೆ ಅವರ ಗೌರವವನ್ನ ಸಾಕಿ ಸಲಹೋ ಯೋಗ್ಯತೆ ಇರಲ್ವೋ, ಅವರಿಂದ ನಿರೀಕ್ಷೆ ಮಾಡಲೇಬಾರ್ದು. ಇಡೀ ರಾಜ್ಯವನ್ನ ಹೇಗ್ ನಿಭಾಯಿಸ್ತಾರೆ? ಅವ್ರಿಗೆ ತಮ್ಮ ಪರಿವಾರವನ್ನೇ ನಿಭಾಯಿಸಕ್ಕಾಗಿರಲ್ಲ. ಒಂದು ದೂರಂತೂ ಪದೇ ಪದೇ ಕೇಳ್ಬರುತ್ತೆ, ಯುವಕರಿಗೆ ಉದ್ಯೋಗಾವಕಾಶ. ಮತ್ತೆ ಎಲ್ಲ ಕಡೆ ಮಾತೆದ್ದೇಳುತ್ತೆ, ನೀವು ಎಷ್ಟು ಉದ್ಯೋಗದ ಭರವಸೆ ಕೊಟ್ಟಿದ್ರು ಅಷ್ಟು ಉದ್ಯೋಗ ಕೊಡಕ್ಕಾಗ್ಲಿಲ್ಲ. ರಜಜ್ಜಿ, ನೋಡಿ, ನಾನು ಇದನ್ನ ಒಪ್ಪೋದಿಲ್ಲ. ನೋಡಿ, 5 ವರ್ಷಗಳಲ್ಲಿ 3 ವರ್ಷಗಳು ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಲ್ಲೇ ಕಳೆದೋಯ್ತು. 2 ವರ್ಷ, ಇನ್ನೆರಡು ವರ್ಷ ನಮಗೆ ಕೋವಿಡ್ನ ನಿರ್ವಹಣೆಯಲ್ಲೇ ಕಳೆದೋಯ್ತು. ಆದರೆ ಈ 5 ವರ್ಷಗಳಲ್ಲಿ ನಾವು ಎಷ್ಟು ಸರ್ಕಾರಿ ಕೆಲಸ ಕೊಟ್ಟಿದ್ದೀವೋ ನೋಡಿ, ಕೇವಲ ನೌಕರಿಯ ಆ್ಯಡ್ ಹೊಡ್ಸೋದ್ರಿಂದ ನೌಕರಿ ಸಿಗಲ್ಲ. ನೌಕರಿ ಒಂದು ಪಾರದರ್ಶಕ ವ್ಯವಸ್ಥೆಯ ಮೂಲಕ ಪ್ರತಿಯೊಬ್ಬ ಯುವಕನಿಗೂ ನೌಕರಿ ಸಿಗಬೇಕು. ಅವರಿಗೆ ಪ್ರಾಪರ್ ಟ್ರೈನಿಂಗ್ ಆಗಬೇಕು, ಅವರ ಪ್ಲೇಸ್ಮೆಂಟ್ ಆಗಬೇಕು, ಮತ್ತೆ ಅವನ ಸಂಬಳ ಅವನ ಕುಟುಂಬಕ್ಕೆ ತಲುಪೋಕೆ ಶುರುವಾಗಬೇಕು. ಇದು ಇಡೀ ಪ್ರಕ್ರಿಯೆ. ನಾವು 5 ವರ್ಷದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಯುವಕರಿಗೆ ಸರ್ಕಾರಿ ಕೆಲಸ ಕೊಟ್ಟಿದ್ದೀವಿ. ನಾನೀ ಮಾತನ್ನು ಹೇಳ್ಬೋದು 2003ರಿಂದ ಹಿಡಿದು 2017ರವರೆಗೆ ಈ 14ರಿಂದ 15 ವರ್ಷಗಳ ಕಾಲ ಸಪಾ ಬಸ್ಪಾ ಸಪಾ ಈ ಸರ್ಕಾರಗಳಿದ್ವು. ಇವರು 14-15 ವರ್ಷಗಳಲ್ಲಿ ಅಷ್ಟೊಂದು ನೌಕರಿ ಕೊಟ್ಟಿರಲಿಲ್ಲ. ಮತ್ತೆ ಯಾವ ನೌಕರಿಯ ಆ್ಯಡ್ ಹೊರಡಿಸಿದ್ರೋ, ಯಾವ ಪ್ರಕ್ರಿಯೆ ಇವರು ಶುರು ಮಾಡಿದ್ರೋ ನೀವು ಸಹ ನೋಡಿರ್ಬೋದು. ಅವುಗಳಲ್ಲಿ ಹೆಚ್ಚಿನವು ವಿವಾದಕ್ಕೀಡಾಯಿತು. ನ್ಯಾಯಾಲಯ ಸ್ಟೇ ನೀಡಬೇಕಾಗಿ ಬಂತು. ನಾವು ಇಲ್ಲಿ ಯಾವ ನೌಕರಿಯ ಆ್ಯಡ್ ಹೊರಡಿಸಿದ್ವೋ ಪೂರ್ತಿ ಪಾರದರ್ಶಕ ರೀತಿಯಿಂದ ನೋಡಿ, ಮೊದಲನೇ ದಿನದಿಂದ ನನ್ನ ನಿಲುವು ಇದಾಗಿತ್ತು. ಒಂದ್ ವೇಳೆ ಎಲ್ಲಾದರೂ ತಾರತಮ್ಯ ಆದ್ರೆ, ಯುಪಿಯ ಯಾವುದೇ ಯುವಕನ ಭವಿಷ್ಯ ಜೊತೆ ಆಟ ಆಡಿದ್ರೆ, ಅವನಿಗೆ ಅನ್ಯಾಯ ಮಾಡಿದ್ರೆ ಅದಕ್ಕೆ ಆ ಸಂಸ್ಥೆಯೇ ಜವಾಬ್ದಾರಿಯಾಗಿರುತ್ತೆ, ಈ ಪರೀಕ್ಷೆ ನಡೆಸೋ ಸಂಸ್ಥೆ. ಹಾಗೂ ನಾವು ಕೆಲವು ಕ್ರಮಗಳನ್ನು ತಗೊಂಡ್ವಿ, ಬಹಳ ಕಠಿಣ ಕ್ರಮ ತಗೊಂಡ್ವಿ. ಒಂದು ಪ್ರಕರಣದಲ್ಲಂತೂ ನಾನು ಇಡೀ ವ್ಯವಸ್ಥೆಯನ್ನೇ ರದ್ದು ಮಾಡಿ ಯಾರೆಲ್ಲ ಆ ಪರೀಕ್ಷೆಯ ಜೊತೆ ಶಾಮೀಲಾಗಿದ್ರೋ ಎಲ್ಲರನ್ನೂ ಕೂಡ ಒಳಗಡೆ ಹಾಕಿಸ್ಬಿಟ್ಟೆ, ಜೈಲ್ ಒಳಗೆ ಹಾಕಿಸ್ದೆ. ನಾನು ಹೇಳ್ದೆ, ಯುಪಿಯ ಯುವಕರ ಜೊತೆ ಆಟ ಆಡೋರ್ಗೆ ಯಾವುದೇ ವಿನಾಯಿತಿ ಇರಬಾರ್ದು ಅಂತ. ಹೌದು, ಈ ಪ್ರಕ್ರಿಯೆಯನ್ನ ಇನ್ನೂ ವೇಗವಾಗಿ ಮುಂದೆ ತಗೊಂಡು ಹೋಗೋ ಅವಶ್ಯಕತೆ ಇದೆ. ಹೇಗ್ ನಾವು
ನಾನ್ ಗೆಜೆಟೆಡ್ ಹುದ್ದೆಗಳಾದ ಅಂದರೆ ಗ್ರೂಪ್ 2 ಮತ್ತು ಗ್ರೂಪ್ 3ಯ ಎಷ್ಟು ಪೋಸ್ಟ್ಗಳಿವೆಯೋ ಇವೆಲ್ಲಕ್ಕೂ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ನಾವು UPಲಿ ಯಶಸ್ವಿಯಾಗಿ ನಡೆಸಿದ್ದೀವಿ. 25 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅದನ್ನು ಬರೆದಿದ್ದಾರೆ. ರಿಸಲ್ಟ್ ಕೂಡ ಇನ್ನೇನು ಬೇಗ ಬಂದ್ಬಿಡುತ್ತೆ. ಹಾಗೆ ನಾವು ಬೇರೆ ಪ್ರಕ್ರಿಯೆಗಳನ್ನು ಕೂಡ ವೇಗವಾಗಿ ಮುನ್ನಡೆಸ್ತಾ ಇದ್ದೀವಿ. ಕೋವಿಡ್ ಅದಕ್ಕೆ ಅಡ್ಡಿಯಾಗಿ ಬಂದಿತ್ತು. ಇಲ್ದಿದ್ರೆ ಇದಕ್ಕಿಂತಲೂ ಹೆಚ್ಚಿನ ನೇಮಕಾತಿಗಳನ್ನು ಮಾಡ್ತಿದ್ವಿ. ಇವು ಸರ್ಕಾರಿ ಕೆಲಸಗಳು. ನಾವು 70 ಲಕ್ಷ ಉದ್ಯೋಗ ನೀಡೋ ಮಾತಾಡಿದ್ವಿ. ಆದರೆ ಒಂದು ವಿಷಯನ ನಾನು ನಿಮಗೆ ಹೇಳ್ತೀನಿ, ನಾವು 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನ UP ಒಳಗೆ ಒದಗಿಸಿಕೊಟ್ಟಿದ್ದೀವಿ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ನೋಡಿ, ನಮ್ಮ UPಲಿ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಏನಿದೆ ಅದರಲ್ಲಿ ಸುಧಾರಣೆಯಾಗಿದೆ. ಇವತ್ತು ನಾನು ಹೇಳಬಲ್ಲೆ, UP ಒಳಗೆ ದೇಶದ ಮತ್ತು ಪ್ರಪಂಚದ ಪ್ರತಿಯೊಬ್ಬ ದೊಡ್ಡ ಹೂಡಿಕೆದಾರ UPಲಿ ಹೂಡೋದಕ್ಕೆ ಇಷ್ಟಪಡ್ತಾರೆ. 2017ಕ್ಕಿಂತ ಮುಂಚೆ ಯಾರೂ ಬರೋಕೆ ಇಷ್ಟಪಡ್ತಿರಲಿಲ್ಲ, ಇದ್ದವರು ಕೂಡ ಓಡ್ ಹೋಗ್ತಾ ಇದ್ರು. 2017ರ ನಂತರ ಏನು ಬದಲಾವಣೆ ಆಯಿತೋ ನೋಡಿ. ಮೊದಲ 6 ತಿಂಗಳು ಜನ ನೋಡ್ತಾ ಇದ್ರು. ಅವರಿಲ್ಲಿ ನೋಡ್ತಾ ಇದ್ರು ಬದಲಾವಣೆ ಆಗುತ್ತೋ ಇಲ್ವೋ ಅಂತ. ನನಗೆ ನೆನಪಿದೆ, ಯಾವಾಗ ನಾವು ನಮ್ಮ ಮೊದಲ ಇನ್ವೆಸ್ಟರ್ ಸಮಿಟ್ಗಾಗಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಿದ್ವೋ, ಆಗ ಸ್ವತಃ ರೋಡ್ ಶೋಗಾಗಿ ನನ್ನ ಟೀಮ್ನ ಕಳಿಸಿದ್ದೆ. ಅವ್ರಿಗೆ ದೊಡ್ಡ ಯಶಸ್ಸು ಸಿಗಲಿಲ್ಲ. ಅಹಮದಾಬಾದ್ಗೆ ಟೀಮ್ ಹೋಯಿತು, ಬೆಂಗಳೂರಿಗೆ ಟೀಮ್ ಹೋಯಿತು, ಹೈದರಾಬಾದ್ಗೆ ಹೋಯಿತು, ಕೋಲ್ಕತ್ತಾಗೆ ಹೋಯಿತು. ಒಟ್ಟಾರೆ ಎಲ್ಲ ಸೇರಿ 20,000 ಕೋಟಿ ರೂಪಾಯಿಗಳ ಹೂಡಿಕೆಯ ಪ್ರಸ್ತಾವನೆ ಅವ್ರಿಗೆ ಸಿಕ್ಕಿತ್ತು. ಅವರು ಬಹಳ ನಿರಾಶಾದಾಯಕ ಧ್ವನಿಲಿ ನನಗೆ ಹೇಳಿದ್ರು, ಸಾಹೇಬ್ರೆ, ಸರಿಯಾದ ವಾತಾವರಣ ಇಲ್ಲ ಅಂತ. ನಾನು ಹೇಳಿದೆ, UPಲಿ ಬದಲಾವಣೆ ಆಗಿದೆ, ವಿಷಯವನ್ನು ಸರಿಯಾದ ರೀತಿಯಲ್ಲಿ ಮಂಡಿಸ್ಬೇಕು ಅಂತ. ಅವ್ರು ಆಗಲ್ಲ ಅಂದ್ರು. ಅದಕ್ಕೆ ನಡೀರಿ, ನಾನೇ ಬರ್ತೀನಿ ಅಂತ ಹೇಳಿದೆ. ನಾನು ಮುಂಬೈಗೆ ಸ್ವತಃ ಹೋಗಿದ್ದೆ. ನೀವು ಆಶ್ಚರ್ಯಪಡ್ತೀರಾ, ಮುಂಬೈನ ರೋಡ್ ಶೋನಲ್ಲಿ ದೇಶದ ಪ್ರತಿಯೊಬ್ಬ ಹೂಡಿಕೆದಾರ ಬಂದಿದ್ದ. ನಾನು ಯಾರ ಜೊತೆ ಮಾತಾಡಿದ್ರು ಕೂಡ ಅವ್ರು ಹೇಳ್ತಾ ಇದ್ರು, ನೋಡಿ, ನಾವು UPಯಿಂದ ಪ್ರಮಾಣ ಮಾಡಿ ಬಂದಿದ್ದೀವಿ, UPಗೆ ಯಾವತ್ತೂ ಬರಲ್ಲ ಅಂತ. ನಾನು ಯಾಕೆ ಅಂತ ಕೇಳಿದೆ. ಆಗ ಅವರು, ಸಾಹೇಬ್ರೆ, UPಲಿ ಆ ರೀತಿ ವಾತಾವರಣ ಇಲ್ಲ ಅಂತ ಹೇಳಿದ್ರು. ಆ ವಾತಾವರಣ ನಿರ್ಮಾಣ ಆಗ್ತಿದೆಯಲ್ಲ ಅಂದೆ. ಅದಕ್ಕವರು, ಹೌದು, ನಮಗೂ ಇಲ್ಲಿ ಅದ್ರ ಬಗ್ಗೆ ಒಳ್ಳೆ ವಿಷಯ ಕೇಳಕ್ಕೆ ಸಿಕ್ಕಿದೆ ಅಂದರು. ಇದು ಹೀಗೆ ಕಂಟಿನ್ಯೂ ಆದರೆ ಆಗ ನಾವು ಯೋಚನೆ ಮಾಡ್ತೀವಿ ಅಂದರು. ಅವ್ರಿಗೆ ನಾನು ನಮ್ಮ ಇನ್ವೆಸ್ಟರ್ ಸಮಿಟ್ಗೆ ಬನ್ನಿ ಅಂತ ಕರೆದೆ. ನೀವು ಆಶ್ಚರ್ಯಪಡ್ತೀರಾ, ನಮಗೆ 4,68,000 ಕೋಟಿ ಹೂಡಿಕೆಯ ಪ್ರಸ್ತಾವನೆಗಳು ಬಂದಿದ್ವು. ಅದರಲ್ಲಿ ನಾವು 3 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹೂಡಿಕೆಯ ಪ್ರಸ್ತಾವನೆಗಳನ್ನು ಗ್ರೌಂಡ್ ಲೆವೆಲ್ನಲ್ಲಿ ಜಾರಿಗೆ ತಂದಿದ್ದೀವಿ. ಅದರಲ್ಲಿ ಬಹಳಷ್ಟು ಯೂನಿಟ್ ಪ್ರೊಡಕ್ಷನ್ ಕೂಡ ಶುರು ಮಾಡಿದ್ದಾರೆ. ಕೋವಿಡ್ ಕಾಲಘಟ್ಟದಲ್ಲೇ ಕೋವಿಡ್ ಮ್ಯಾನೇಜ್ಮೆಂಟ್ ಜೊತೆಲೇ 66,000 ಕೋಟಿಗೂ ಹೆಚ್ಚಿನ ಹೂಡಿಕೆಯನ್ನ ನಾವು ಗ್ರೌಂಡ್ ಲೆವೆಲ್ನಲ್ಲಿ ತಂದು ನಿಲ್ಲಿಸಿದ್ದೀವಿ. ದೇಶದ ಮೊದಲ ಡಿಸ್ಪ್ಲೇ ಯೂನಿಟ್ UPಲಿ ಶುರುವಾಗಿದೆ. ಪ್ರೊಡಕ್ಷನ್ ಆರಂಭ ಆಗಿದೆ. ಡೇಟಾ ಸೆಂಟರ್ಗಳು UPಲಿ ಒಂದಲ್ಲ 3 ನಿರ್ಮಾಣ ಆಗ್ತಾ ಇವೆ. ಮತ್ತೆ ಈ ಕೊರೋನಾ ಒಂದ್ ವೇಳೆ ಮಧ್ಯದಲ್ಲಿ ಬ್ರೇಕರ್ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾವು ದೇಶದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡ ಫಿಲ್ಮ್ ಸಿಟಿಯನ್ನ ಉತ್ತರ ಪ್ರದೇಶದಲ್ಲಿ ತಂದು ನಿಲ್ಲಿಸ್ತಾ ಇದ್ವಿ. ಬಹಳ ಚರ್ಚೆ ಮಾಡ್ತಾ ಇದೆ ಇದು. ಚರ್ಚೆ ನಡೀತಿದೆ. ಮುಂಬೈನಲ್ಲೂ ಕೇಳ್ತೀವಿ, ಜನ ಹೇಳ್ತಾರೆ, ನೀವು ಮುಂಬೈ ಫಿಲ್ಮ್ ಇಂಡಸ್ಟ್ರಿನ ಇಲ್ಲಿಗೆ ತಗೊಂಡ್ ಬರ್ತೀರಾ, ಮುಂಬೈ ಜನರಿಗೆ ನಷ್ಟ ಉಂಟು ಮಾಡೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾವು ತಗೊಂಡ್ ಬರೋದಿಲ್ಲ. ನಾವು ನಮ್ಮಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ, ಮತ್ತಿದು ಪ್ರಪಂಚಕ್ಕೆ ಸೇರಿರುತ್ತೆ. ಆದರೆ ನಾವೇನು ಸುರಕ್ಷಿತ ವಾತಾವರಣ ಕೊಟ್ಟಿದ್ದೀವೋ, ಪ್ರತಿಯೊಂದು ಫಿಲ್ಮ್, ಅವರು ಪ್ರೊಡ್ಯೂಸರ್ ಇರಲಿ, ಆಕ್ಟರ್ ಇರಲಿ, ಎಲ್ಲರೂ UP ಜೊತೆ ಸೇರಿ ಕೆಲಸ ಮಾಡೋಕ್ಕೆ ಉತ್ಸುಕರಾಗಿದ್ದಾರೆ. ಒಂದು ಕಾರಣಕ್ಕೆ ಉತ್ಸುಕರಾಗಿದ್ದಾರೆ, ಯಾಕಂದ್ರೆ ಇವತ್ತು ಯಾವುದೇ ಗುಂಡ ಟ್ಯಾಕ್ಸ್ ವಸೂಲಿ ಮಾಡಲ್ಲ, ಯಾರು ಹಫ್ತಾ ವಸೂಲಿ ಮಾಡೋಕ್ಕಾಗಲ್ಲ ಯಾರಿಂದಾನು. ಯಾರಾದರೂ ಒಂದ್ ವೇಳೆ ಇಂಥ ದುಸ್ಸಾಹಸ ಮಾಡಿದ್ರೆ ಅವನಿಗೆ ಗೊತ್ತಿರುತ್ತೆ ಮಾರನೇ ದಿನ ಸ್ಟೇಷನ್ ಮುಂದೆ ಪ್ಲಕಾರ್ಡ್ ಹಿಡ್ಕೊಂಡು ಅಲಿಬೇಕಾಗತ್ತೆ ಅಂತ. ಅದಕ್ಕೆ ಯಾರೂ ಇಂಥ ದುಸ್ಸಾಹಸ ಮಾಡಕ್ ಹೋಗಲ್ಲ. ಮತ್ತೆ ಜನರ ಮನಸ್ಸಿನಲ್ಲಿ ಒಂದು ನಂಬಿಕೆ ಮೂಡಿದೆ. ನಾನು ಆಭಾರಿಯಾಗಿದ್ದೀನಿ. ಯಾವಾಗ ನಾನು ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ನ ಬಾಂಡ್ ಜಾರಿ ಮಾಡಿಸೋದಿಕ್ಕೆ ಮುಂಬೈ ಸ್ಟಾಕ್ ಎಕ್ಸ್ಚೇಂಜಿಗೆ ಹೋಗಿದ್ನೋ, ಆಗ ಆ ಸಮಯದಲ್ಲಿ ಮುಂಬೈನ ಎಲ್ಲ ಪ್ರಮುಖರಾದಂಥ ಪ್ರೊಡ್ಯೂಸರ್ಸ್, ಆಕ್ಟರ್ಸ್ ಎಲ್ಲರ ಜೊತೆ ನನ್ನ ಮೀಟಿಂಗ್ ಇತ್ತು. ಎಲ್ಲರೂ ಕೂಡ ಆಸಕ್ತಿ ತೋರಿಸಿದ್ರು. ಎಲ್ಲರೂ ಈ ವಿಷಯದಲ್ಲಿ ಹೇಳಿದ್ದೇನೆಂದ್ರೆ, ಏನಾದರೂ ಮಾಡಲೇಬೇಕು, ಇಲ್ಲಾಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿ ಮುಳುಗ್ ಹೋಗುತ್ತೆ ಅಂತ. ಅದಕ್ಕೆ ನಾನು, ನೋಡಿ, ಉತ್ತರ ಪ್ರದೇಶ ಸಿದ್ಧವಾಗಿದೆ, ಉತ್ತರ ಪ್ರದೇಶಕ್ಕೆ ಬನ್ನಿ, ಕೆಲಸ ನಡೀತಾ ಇದೆ, ಯುದ್ಧೋಪಾದಿಲಿ ಕೆಲಸ ಮುಂದಕ್ಕೆ ಸಾಗ್ತಾ ಇದೆ ಎಂದೆ. ನನಗೆ ನಂಬಿಕೆ ಇದೆ,
ಇದು ಯುಪಿಗೆ ಒಂದು ಹೊಸ ಅವಕಾಶ ತೆರೆಯಲಿದೆ ಅಂತ. ಯಾವಾಗ ಉತ್ತರ ಪ್ರದೇಶ ಇದಕ್ಕೆ ಕೊಡುಗೆ ನೀಡೋ ಸಾಮರ್ಥ್ಯ ಹೊಂದುತ್ತೋ, ಜನಪದ ಪರಂಪರೆ, ಸಂಸ್ಕೃತಿಯಿಂದ ಹಿಡಿದು ಜಾಗತಿಕ ಮಟ್ಟದ ಅದ್ಭುತ ಫಿಲಂಗಳು ಯುಪಿ ಮೂಲಕ ದೇಶ ಮತ್ತು ಪ್ರಪಂಚಕ್ಕೆ ತಲುಪುತ್ತೆ. ಯುಪಿ ಫಿಲಂ ಸಿಟಿ ಅದನ್ನ ಮಾಡಿ ತೋರಿಸುತ್ತೆ. ಆದ್ರೆ ಮುಂಬೈ ಫಿಲ್ಮ್ ಇಂಡಸ್ಟ್ರಿಯಿಂದ ಅದಕ್ಕೆ ಕೂಡ ನೋಡಿ, ಬಂದಿದ್ದಾರೆ. ಇಲ್ಲಿ ಉತ್ತರ ಪ್ರದೇಶದ ಜನತೆ ಇವರ ಎಲ್ಲಾ ಕೃತ್ಯಗಳನ್ನು ನೋಡಿದ್ದಾರೆ. ಉತ್ತರ ಪ್ರದೇಶದ ನಿವಾಸಿಗಳ ಮೇಲೆ ಯಾವಾಗ ತಾನೇ ದೌರ್ಜನ್ಯ ಮಾಡಿಲ್ಲ. ಮತ್ತು ಕರೋನಾ ಕಾಲಘಟ್ಟವಂತೂ ಇದಕ್ಕೆ ಜೀವಂತ ಉದಾಹರಣೆಯಾಗಿದೆ. ಏನಾಗ್ಲಿಲ್ಲ ಆ ಸಮಯದಲ್ಲಿ. ಯುಪಿ ಬಿಹಾರ ಜನರನ್ನ ಬಲವಂತವಾಗಿ ಓಡಿಸ್ಲಾಯ್ತು. ಅವರ ನೀರಿನ ಕನೆಕ್ಷನ್ ಕಟ್ ಮಾಡಿದ್ರು, ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ್ರು, ಅವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರು. ನಾನ್ ನೋಡ್ತಾ ಇದ್ದೆ. ಯಾವಾಗ ಯುಪಿ ಬಾರ್ಡರ್ಗೆ ಭಾರೀ ಜನಸಂಖ್ಯೆಯಲ್ಲಿ ಜನ ಬಂದ್ರು, ಪ್ರಧಾನಮಂತ್ರಿ ಕೂಡ ಚಿಂತಿತರಾಗಿದ್ರು. ಆಗ ಲಾಕ್ಡೌನ್ ಇದೆ, ಕರೋನಾದಲ್ಲಿ ಹೇಗೆ ರಕ್ಷಿಸೋದು ಇಂಥ ಪರಿಸ್ಥಿತಿ ಇದ್ರೆ ಅಂತ ನಾನು ಪರ್ಮಿಷನ್ ಕೇಳ್ದೆ. ನಾನಂದೆ, ನೋಡಿ, ಇವ್ರನ್ನ ರಸ್ತೆಯಲ್ಲಿ ಬಿಡೋಕ್ಕಾಗಲ್ಲ ಅಂತ. ಪ್ರಧಾನಮಂತ್ರಿಗಳು ಏನಾದರೂ ವ್ಯವಸ್ಥೆ ಮಾಡಿ ಇಂದ್ರು. 12,000 ಬಸ್ಗಳನ್ನ ನಾನಲ್ಲಿ ಕಳಿಸ್ದೆ, ಟೀಮ್ ಕಳಿಸ್ದೆ ಒಂದೇ ರಾತ್ರಿಲಿ. ನಾನು ಹೇಳ್ದೆ, ಅವರು ಯಾವ ಜಿಲ್ಲೆಯವರೋ ಆ ಜಿಲ್ಲೆಗೆ ಅವ್ರನ್ನ ತಲುಪಿಸೋ ವ್ಯವಸ್ಥೆ ಮಾಡಿ ಅಂತ. ಆ ಸಮಯದಲ್ಲಿ ಕ್ವಾರಂಟೈನ್ ಪೀರಿಯಡ್ 20-21 ದಿನ ಇತ್ತು. ನಾನು ಹೇಳ್ದೆ, 1 ತಿಂಗಳು ಇವ್ರನ್ನ ಇಟ್ಕೊಳ್ಳಿ, ಊಟದ ವ್ಯವಸ್ಥೆ ಮಾಡಿ, ನಿರಂತರ ಚೆಕಿಂಗ್ ವ್ಯವಸ್ಥೆ ಮಾಡಿ, ಇವರ ಮೆಡಿಕಲ್ ಚೆಕಪ್ ನಡೀತಾ ಇರಲಿ, ಎಲ್ಲ ಸೌಲಭ್ಯಗಳನ್ನ ಇವ್ರಿಗೆ ಕೊಡಿ. ಅದಾದ್ಮೇಲೆ ಇವ್ರು ಹೊರಟಾಗ 15 ದಿನದ ರೇಷನ್ ಇವ್ರ ಜೊತೆ ಹೋಗ್ಬೇಕು, ಇವ್ರ ಮನೆವರೆಗೂ ತಲುಪಬೇಕು. 15 ದಿನದ ನಂತರ ಇವ್ರಿಗೆ ರೇಷನ್ ಕಾರ್ಡಿಂದ ರೇಷನ್ ಸಿಗೋಂಥ ವ್ಯವಸ್ಥೆ ಮಾಡಿದ್ವಿ. ಇವರಲ್ಲಿ ಹೆಚ್ಚಿನ ಸಂಖ್ಯೆ ಯುಪಿಯ ಹೊರಗಿನವ್ರದಾಗಿತ್ತು. ಬಹಳಷ್ಟು ರಾಜ್ಯಗಳು ಸೇರಿಸ್ಕೊಳ್ಳೋಕೆ ನಿರಾಕರಿಸಿದ್ರು. ನಾನು ಹೇಳ್ದೆ, ಇಲ್ಲ, ಈ ಹೋರಾಟ ರಾಜ್ಯಗಳದ್ದಲ್ಲ, ಇದು ಕೊರೋನಾ ವಿರುದ್ಧ ಮಾನವೀಯತೆಯ ಹೋರಾಟ. ಮತ್ತೆ ಯಾರೇ ಯುಪಿಗೆ ಬಂದ್ರೂ ನಾವು ಅವರ ಕಾಳಜಿ ವಹಿಸ್ತೀವಿ, ಅವರ ವಸತಿ ವ್ಯವಸ್ಥೆ ಮಾಡ್ತೀವಿ, ಅವರ ಊಟದ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ನನ್ನ ಅಧಿಕಾರಿಗಳಿಗೆ ನಾನು ಸ್ಪಷ್ಟವಾಗಿ ಸೂಚಿಸಿದ್ದೆ, ಯಾವಾಗ ಯುಪಿಯಿಂದ ಹೊರಡ್ತಾರೋ ಅವರಿಗೆ ಲಂಚ್ ಪ್ಯಾಕೆಟ್ ಮತ್ತೆ ನೀರಿನ ಬಾಟಲ್ನ ಖಂಡಿತ ಕೊಡಬೇಕು ಅಂತ. ಒಂದ್ ವೇಳೆ ನಮ್ಗೆ ಅಲೋ ಮಾಡಿದ್ರೆ ಆಯಾ ರಾಜ್ಯಗಳ ಬಾರ್ಡರ್ವರೆಗೆ ಅವರ ಮನೆ ತನಕ ತಲುಪಿಸಿ, ಅವರ ಹಳ್ಳಿಯವರೆಗೆ ತಲುಪಿಸಿ ಅಂತ. ಮತ್ತೆ ಒಂದ್ ವೇಳೆ ಅಲ್ಲಿನ ಸರ್ಕಾರ ಅನುಮತಿ ಕೊಡದಿದ್ರೆ ಕನಿಷ್ಠ ಪಕ್ಷ ನಮ್ಮ ಗಡಿಯವರೆಗಾದ್ರೂ ಖಂಡಿತ ಬಿಟ್ಟು ಬನ್ನಿ ಅಂತ. ನೋಡಿ, ಅದೇ ಜನ ಹೋಗ್ತಿದ್ರು. ಇಲ್ಲಿಂದ ಯಾವಾಗ ಹೊರಡ್ತಿದ್ರು, ಊಟ ಅಂತೂ ಮೊದಲೇ ಮಾಡಿರ್ತಿದ್ರು, ಆದ್ರೆ ಆ ಖಾಲಿ ಡಬ್ಬ ಇಡ್ತಾ ಇದ್ರು ತಮ್ಮ ಜೊತೆ. ಮತ್ತೆ ತೋರಿಸ್ತಾ ಇದ್ರು ಅಲ್ಲಿನ ಆಡಳಿತಕ್ಕೆ, ಅಲ್ಲಿನ ಸರ್ಕಾರಕ್ಕೆ, ನೋಡಿ ಇದನ್ನ ಯುಪಿ ನಮಗೆ ಕೊಟ್ಟಿದೆ ಅಂತ. ಈ ಮಾನವೀಯತೆಯನ್ನ ಕಾಪಾಡೋ ಹೋರಾಟ ಏನಿದೆ, ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಈ ಹೋರಾಟವನ್ನ ಮಾಡಿದ್ದೀವಿ. ಮತ್ತೆ ಯುಪಿಯ ವಲಸೆ ಕಾರ್ಮಿಕರು ಹಾಗೂ ಶ್ರಮಿಕರಿಗಾಗಿ ಮಾಡಿದ ಕೆಲಸ ಏನಿದೆ, ಇದ್ರ ಬಗ್ಗೆ ಪ್ರಪಂಚದ ಎಲ್ಲಾ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು, ಪ್ರತಿಷ್ಠಿತ ಸಂಸ್ಥೆಗಳು ಸ್ವತಃ ಕೂಡ ಅಂದ್ರೆ ಕೋವಿಡ್ ನಿರ್ವಹಣೆ ಬಗ್ಗೆ ಮತ್ತು ವಲಸೆ ಕಾರ್ಮಿಕರ, ಶ್ರಮಿಕರ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯನ್ನ ಹೇಗೆ ಪೂರ್ಣಗೊಳಿಸಿದ್ವಿ ಅಂತ ಕೊಂಡಾಡಿವೆ. ನೀವು ಹೇಳ್ತಾ ಇರೋದು ನಿಜ. ಯಾಕಂದ್ರೆ ಇದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಉತ್ತರ ಪ್ರದೇಶ ಇಷ್ಟೊಂದು ದೊಡ್ಡ ರಾಜ್ಯ, ಅಷ್ಟಾದ್ರೂ ಇಲ್ಲಿ ಕರೋನಾ ಕೇಸ್ಗಳು ಆ 1-2 ತಿಂಗಳ ಕಾಲಘಟ್ಟವನ್ನ ಬಿಟ್ರೆ ಅಷ್ಟೊಂದು ವೇಗವಾಗಿ ಹೆಚ್ಚಾಗ್ಲಿಲ್ಲ. ನೋಡಿ, ನಾನು ಇವತ್ತಿಗೂ ನನ್ನ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಕೋವಿಡ್ನ ರೆಗ್ಯುಲರ್ ರಿಪೋರ್ಟಿಂಗ್ ತಗೋತೀನಿ. ರೆಗ್ಯುಲರ್. ಮತ್ತಿದು 25 ಮಾರ್ಚ್ 2020ರಿಂದ ಇಲ್ಲಿವರೆಗೆ ಒಂದಿನನೂ ನಾನು ಗ್ಯಾಪ್ ಕೊಟ್ಟಿಲ್ಲ. ಹಾಗೆ ಗೋರಖ್ಪುರದಲ್ಲೂ ನನ್ನ ಹತ್ರ ರಿಪೋರ್ಟ್ ಬಂದ್ಬಿಡುತ್ತೆ ಬೆಳಗ್ಗೆ 8 ಗಂಟೆಗೆ. ಒಂದೊಂದು ವಿಷಯದ ಮೇಲೂ ನಾನು ಚರ್ಚೆ ಮಾಡ್ತೀನಿ. ಎಲ್ಲಾದ್ರೂ ಲೋಪದೋಷ ಇದ್ರೆ ಅದ್ರ ಬಗ್ಗೆ ಅವ್ರಿಗೆ ಹೇಳ್ತೀನಿ, ನೋಡಿ ಇದನ್ನ ಈ ರೀತಿ ಸರಿಪಡಿಸಿ ಅಂತ. ಮತ್ತೆ ನಮ್ಮ ಹತ್ರ ಅನುಭವ ಇತ್ತು. ಈ ಕೋವಿಡ್ ಮ್ಯಾನೇಜ್ಮೆಂಟ್ ಯುಪಿಲಿ ಚೆನ್ನಾಗಾಯ್ತಲ್ಲ, ಅದ್ರ ಹಿಂದೆ ಕಾರಣ ಇದೆ. ಒಂದು, ನಾವು ಇಲ್ಲಿ ಮೆದುಳು ಜ್ವರದ ನಿರ್ಮೂಲನೆ ಕಡೆಗೆ ಬಹಳ ದೊಡ್ಡ ಹೆಜ್ಜೆ ಇಟ್ಟಿದ್ವಿ. ಮೆದುಳು ಜ್ವರ ಇಲ್ಲಿ 1976-77ರಲ್ಲಿ ಬಂದಿತ್ತು. ಪ್ರತಿ ವರ್ಷ ಸಾವಿರಾರು ಮಕ್ಕಳ ಸಾವಾಗ್ತಿತ್ತು. ಗೋರಖ್ಪುರ್, ಕುಶಿನಗರ, ದೇವರಿಯಾ, ಮಹಾರಾಜ್ಗಂಜ್, ಸಿದ್ಧಾರ್ಥನಗರ, ಬಸ್ತಿ, ಸಂತ ಕಬೀರ್ ನಗರ, ಆ ಕಡೆ ಬಲರಾಂಪುರ, ಗೋಂಡಾ, ಶ್ರಾವಸ್ತಿ, ಬಹರೈಚ್, ಮತ್ತೆ ಇದು ಇಲ್ಲಿಂದ ಶುರುವಾಗಿ ಸಹರಾನ್ಪುರದವರೆಗೂ ಹೋಗ್ತಾ ಇತ್ತು. ಆದರೆ ಬರೀ ಗೋರಖ್ಪುರ್ ಕಮಿಷನರಿ ಒಳಗೆ 1500-2000 ಮಕ್ಕಳ ಸಾವು ಪ್ರತಿ ವರ್ಷ ಆಗ್ತಾ ಇತ್ತು. ನೀವು ಊಹೆ ಮಾಡಿ. ಇವ್ರು ಯಾರು?
ಬಡವ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇವ್ರು ನಿಜವಾಗ್ಲೂ ಬಡವರ ಹಿತೈಷಿ ಆಗಿರ್ಲಿಲ್ಲ. ಆ ಮಕ್ಕಳು ಸಾಯ್ತಾ ಇದ್ರು. ನಾನ್ ಯಾವತ್ತೂ ಯಾವುದೇ ಮುಖ್ಯಮಂತ್ರಿನ ಇದಕ್ಕೂ ಮೊದಲು ಗೋರಖ್ಪುರದ BRD ಮೆಡಿಕಲ್ ಕಾಲೇಜ್ನಲ್ಲಿ ಪ್ರತಿ ವರ್ಷ ಸಾವು ಸಂಭವಿಸ್ತಾ ಇತ್ತು. ಅತಿ ಹೆಚ್ಚು ಸಾವು BRD ಮೆಡಿಕಲ್ ಕಾಲೇಜ್ನಲ್ಲಿ ಆಗ್ತಿತ್ತು. ಯಾವುದೇ ಚೀಫ್ ಮಿನಿಸ್ಟರ್ ಅಲ್ಲಿ ವಿಸಿಟ್ ಮಾಡೋದನ್ನ ನಾನು ನೋಡೇ ಇಲ್ಲ. ಅವ್ರು ಹೋಗಿ ಆ ಬಡವರ ಬಗ್ಗೆ, ಆ ಮುಗ್ಧರ ಬಗ್ಗೆ ತಮ್ಮ ಸಂವೇದನೆ ವ್ಯಕ್ತಪಡಿಸ್ತಾ ಇರಲಿಲ್ಲ. ಇವರು ಪರಿವಾರ ನಡೆಸ್ತಾರ? ಪರಿವಾರದ ಹೆಸರಲ್ಲಿ ತಮಾಷೆ ಮಾಡ್ತಾರೆ. ಆ ಮಕ್ಕಳು ಸಾಯ್ತಿದ್ರು. ಒಂದೊಂದು ಬೆಡ್ಡಲ್ಲಿ 4 ಮಕ್ಕಳು ಮಲಗ್ತಿದ್ರು. ಭಯಂಕರ ವಾಸನೆ, ಫ್ಯಾನ್ಗಳಿರಲಿಲ್ಲ. ನೀವ್ ಯೋಚ್ಸಿ, ಅಂದ್ರೆ ಜುಲೈನಲ್ಲಿ 3ನೇ ಫ್ಲೋರಲ್ಲಿ ಎನ್ಸೆಫಲೈಟಿಸ್ ವಾರ್ಡ್ ಏನಿತ್ತು, 3rd ಫ್ಲೋರ್ನಲ್ಲಿತ್ತು. ಲಿಫ್ಟ್ ಇರಲಿಲ್ಲ, ಫ್ಯಾನ್ಗಳಿರಲಿಲ್ಲ. ಆ ಭೀಕರ ಉಸಿರುಗಟ್ಟಿಸೋ ಸೆಖೆಯಲ್ಲಿ ಒಂದು ಬೆಡ್ ಮೇಲೆ 4 ಮಕ್ಕಳು. ಒಂದು ಮಗುವಿನ ಜೊತೆ 4ರಿಂದ 5 ಪರಿವಾರದ ಸದಸ್ಯರು. ಮತ್ತೆ ಅಲ್ಲಿ ವಾಸನೆ ಇಷ್ಟೊಂದು ಭಯಂಕರವಾದ ದುರ್ವಾಸನೆ ಅಂದ್ರೆ ಹದಗೆಟ್ಟ ಸ್ಥಿತಿ, ನರಕದ ಸ್ಥಿತಿ ಇತ್ತು ಅಲ್ಲಿ. ಇವತ್ ನಾನ್ ಹೇಳ್ತೀನಿ, ಇಡೀ ವ್ಯವಸ್ಥೆನ ಸುಧಾರಿಸಿದೀವಿ ನಾವು. ಇವತ್ ಯಾರಾದ್ರೂ BRD ಮೆಡಿಕಲ್ ಕಾಲೇಜಿಗೆ ಹೋಗಿ ನೋಡಿದ್ರೆ ಅಲ್ಲಿ ಒಂದ್ ವೇಳೆ ಕಾಯಿಲೆ ಬಂದಿದ್ರೆ ಆಗ ಆ ಮಗುವಿಗೆ ಅಂತ ಸಪರೇಟ್ ಬೆಡ್ ಇರುತ್ತೆ. ಸೆಂಟ್ರಲ್ AC ಸಿಸ್ಟಮ್ ಕನೆಕ್ಟ್ ಆಗಿದೆ. ಮತ್ತೆ ಟೆಂಪರೇಚರ್ 45 ತಲುಪಿದ್ರೂ ರೂಮ್ನ ಟೆಂಪರೇಚರ್ ಅಲ್ಲಿ 20ರಿಂದ 22 ಇರುತ್ತೆ. ಅದಕ್ಕಿಂತ ಯಾವತ್ತೂ ಹೆಚ್ಚಾಗೋದಿಲ್ಲ. ನಾವು AC ಅಳವಡಿಸಿದೀವಿ. ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ AC ಅಳವಡಿಸಿದೀವಿ. ಪ್ರತಿಯೊಂದು ಜಾಗದಲ್ಲೂ ನಾವೆಲ್ಲ ಅಲ್ಲಿ ಮಕ್ಕಳ ಸೌಕರ್ಯಕ್ಕಾಗಿ ಯಾವುದೇ ರೀತಿ ಅವಶ್ಯಕತೆಗಳಿದ್ರೂ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಗರಿಷ್ಠ ಪ್ರಮಾಣದಲ್ಲಿ ಅಲ್ಲಿ ಸೌಲಭ್ಯಗಳನ್ನ ಒದಗಿಸಿದೀವಿ. ಆದ್ರೆ ನಾವು ಕೇವಲ ಅಲ್ಲಿಗೆ ಮಾತ್ರ ಕೊಟ್ಟಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಹೆಚ್ಚು ಮಾಡಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲೂ ICU ಮಾಡಿದ್ದೀವಿ. ಭಾರತ ಸರ್ಕಾರ ಸಹಕಾರ ನೀಡಿದೆ. ICU ಬೆಡ್ಸ್ನೂ ಹೆಚ್ಚಿದೀವಿ. ಮತ್ತೆ ಸರ್ವೇಲೆನ್ಸ್ ನಾವು ಬಲಪಡಿಸಿದೀವಿ. ಇವತ್ ನಾವು 95% ಕಾಯಿಲೆಯನ್ನು ನಿಯಂತ್ರಣ ಮಾಡಿದೀವಿ. 99% ಸಾವಿನ ಪ್ರಮಾಣವನ್ನ ನಿಯಂತ್ರಿಸಿದೀವಿ ಇಲ್ಲಿ ಎನ್ಸೆಫಲೈಟಿಸ್ಗೆ ಸಂಬಂಧಿಸಿದ್ದು. ಸ್ವಚ್ಛ ಭಾರತ್ ಮಿಷನ್, ಜಲಜೀವನ್ ಮಿಷನ್ಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೀವಿ ಇಲಾಖೆಗಳ ಸಮನ್ವಯತೆಯಿಂದ. ನಾನೇ ಖುದ್ದಾಗಿ ಸಮೀಕ್ಷೆ ಮಾಡ್ತಿದ್ದೆ ಪ್ರತಿ ವಾರ. ಹೇಳಿ, ಗೋರಖ್ಪುರದಲ್ಲಿ ಎಷ್ಟು ವಿಸಿಟ್ಗಳಾಗಿವೆ, ಅವೇರ್ನೆಸ್ನ ಎಷ್ಟು ಕಾರ್ಯಕ್ರಮಗಳಾಗಿವೆ, ಯಾವ ಇಲಾಖೆ ಏನ್ ಕೆಲಸ ಮಾಡ್ತಿದೆ. 1 ಸಲ 2 ಸಲ ಒಂದ್ ವೇಳೆ ಯಾವುದೇ ಇಲಾಖೆಯ ರಿಪೋರ್ಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ್ರು, ಹೇಗೆ ಅಂದ್ರೆ ಆ ಇಲಾಖೆ ನನ್ಗೆ ಏನ್ ರಿಪೋರ್ಟ್ ಕೊಡುತ್ತೋ ಅಷ್ಟಕ್ಕೆ ನಾನು ಸುಮ್ಮನೆ ಆಗ್ತಿರ್ಲಿಲ್ಲ. ನಾನಿದ್ರಲ್ಲಿ ಯುನಿಸೆಫ್ ಮತ್ತೆ 5 ಅಂತಹ ಸಂಸ್ಥೆಗಳ ಸಹಕಾರ ಕೂಡ ತಗೊಂಡೆ. ಅವರಿಂದಲೂ ಕೂಡ ಪ್ರತ್ಯೇಕವಾಗಿ ರಿಪೋರ್ಟ್ ಕೇಳ್ತಿದ್ದೆ ನಾನು. ನಮ್ಮ ಯಾವ ಇಲಾಖೆ ಕೆಲಸ ಮಾಡ್ತಿದ್ದೆ, ಯಾವ್ದು ಮಾಡ್ತಿಲ್ಲ ಅಂತ. ಯಾವುದೇ ಹಂತದಲ್ಲಿ ನಿರ್ಲಕ್ಷ್ಯ ಆದ್ರೂ ಆಗ ಅವರ ಇಲಾಖೆ ಮುಖ್ಯಸ್ಥನ ಹೊಣೆ ಮಾಡ್ತಾ ಇದ್ದೆ. ನೋಡಿ, ಹೀಗೆಲ್ಲ ಆಗ್ಬಾರ್ದು. ನಮ್ಮ ಮುಗ್ಧ ಮಕ್ಕಳು ಪ್ರಾಣ ಬಿಡ್ತಿದ್ದಾರೆ, ನೀವು ಬರೀ ರಿಪೋರ್ಟಿಂಗ್ನಲ್ಲೇ ಸಮಯ ವೇಸ್ಟ್ ಮಾಡ್ತಿದ್ದೀರಾ. ಹೀಗಾಗ್ಬಾರ್ದು. ಮತ್ತಿವತ್ ನಾನು ಹೇಳ್ಬೋದು, ಯಾವ ಕಾಯಿಲೆ ಸುಮಾರು 40 ವರ್ಷಗಳ ಕಾಲ ಅಂದ್ರೆ ಪೂರ್ವ ಉತ್ತರ ಪ್ರದೇಶದ ಒಳಗೊಳಗೆ 50,000 ಮುಗ್ಧ ಮಕ್ಕಳನ್ನ ಬಲಿ ತಗೊಂಡಿತ್ತು. ನೋಡಿ, ಇವತ್ ನಾನು ಹೇಳಬಲ್ಲೆ, ನಾವು ಆ ಮಕ್ಕಳನ್ನ ಕಾಪಾಡಿದ್ದೇವೆ. ನಾನಿಮ್ಮ ಸಂವೇದನೆಗಳನ್ನ ಅರ್ಥ ಮಾಡ್ಕೋಬಲ್ಲೆ. ನಾವು ಕೂಡ ಚಿತ್ರಗಳನ್ನ ನೋಡಿದಾಗ ಮತ್ತೆ ಟಿವಿನಲ್ಲಿ ತೋರಿಸ್ತಿದ್ದಾಗ ಬಹಳ ನೋವಾಗ್ತಾ ಇತ್ತು. ಮತ್ತೆ ನಿಜವಾಗ್ಲೂ ಅದರಲ್ಲಿ ಸುಧಾರಣೆ ಆಗಿದೆ. ನೀವು ಹೇಳೋದು ಖಂಡಿತ ನಿಜ. ಆದ್ರೆ ನಿಮ್ಮ ಈ ಸಂವೇದನೆ ಏನಿದೆ, ಬಡವರಿಗಾಗಿ ನೀವೇನ್ ಕೆಲಸ ಮಾಡಿದ್ದೀರೋ ನೋಡಿ, ಅವರು ನಿಮ್ಮ ಜೊತೆ ಮಂತ್ರಿಗಳಾಗಿರೋರನ್ನೂ ಕೂಡ ತಲುಪೋದಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಹೇಳಿದ್ರು, ಹಿಂದುಳಿದ ಮತ್ತೆ ಅತಿ ಹಿಂದುಳಿದವರಿಗೆ ನೀವು ನ್ಯಾಯ ಒದಗಿಸ್ಲಿಲ್ಲ, ಅವರಿಗೆ ಹಕ್ಕು ಸಿಗಲಿಲ್ಲ. ಈ ಮುಗ್ಧ ಮಕ್ಕಳು ಯಾವ ಕುಟುಂಬಕ್ಕೆ ಮತ್ತೆ ಯಾವ ವರ್ಗಕ್ಕೆ ಸೇರಿದವರಾಗಿದ್ರು, ಯಾರಿಗೆ ಸೇರಿದವರಾಗಿದ್ರು? ನನಗನ್ಸುತ್ತೆ ಇದರಲ್ಲಿ ಫಾರ್ವರ್ಡ್ ಜಾತಿಯ ಮಕ್ಕಳು. ಆದರೆ ಮಕ್ಕಳಲ್ಲಿ ಭೇದ ಭಾವ ಮಾಡೋಕ್ಕಾಗಲ್ಲ. ಆದ್ರೆ ನೀವು ಅದ್ರ ಬಗ್ಗೆನೇ ಮಾತಾಡೋದಾದ್ರೆ, ಪ್ರಾಣ ಕಳ್ಕೊಂಡಿರೋ ಮಕ್ಕಳು ಯಾರಿದ್ರೋ ಅವರಲ್ಲಿ 90% ಮಕ್ಕಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ರು. ಇವರಲ್ಲಿ ಯಾವುದೇ ವ್ಯಕ್ತಿ ಯಾವತ್ತಾದ್ರೂ ಹಾಸ್ಪಿಟಲ್ಗೆ ಭೇಟಿ ನೀಡಿದಾರಾ? ಬಿಡುವೇ ಇರಲಿಲ್ಲ.
ಯಾಕಂದ್ರೆ ಇವರೆಲ್ಲ ನೋಡಿ, ಅವ್ರು ಬಂದಿದ್ದು ಒಂದು ಉದ್ದೇಶದಿಂದ. ಅವ್ರು ಮರ್ತೋದ್ರು ಭಾರತೀಯ ಜನತಾ ಪಾರ್ಟಿ ಯಾವುದೇ ಪರಿವಾರವಾದಿ ಪಾರ್ಟಿ ಅಲ್ಲ ಅನ್ನೋದನ್ನ. ಅವರು ಭಾರತೀಯ ಜನತಾ ಪಾರ್ಟಿಯನ್ನ ತಮ್ಮ ಪರಿವಾರಕ್ಕೆ ತಕ್ಕಂತೆ ಬದಲಾಯಿಸೋಕ್ ಬಯಸಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ತನ್ನ ರಾಷ್ಟ್ರವಾದದ ವಿಚಾರಗಳ ಆಧಾರದ ಮೇಲೆ ಅವರು ಭಾರತೀಯ ಜನತಾ ಪಾರ್ಟಿಯ ಅನುಸಾರ ಬದಲಾಗಬೇಕಾಗಿತ್ತು. ತಮ್ಮ ಸಂಕುಚಿತ ಚಿಂತನೆಯಿಂದ ಹೊರಬಂದು ಭಾರತೀಯ ಜನತಾ ಪಾರ್ಟಿಯ ವಿರಾಟ ಚಿಂತನೆಯೊಂದಿಗೆ ಜೊತೆಗೂಡಬೇಕಿತ್ತು. ಯೋಚನೆ ಮಾಡಲಿಲ್ಲ. ಅವರ ಬಹಳಷ್ಟು ಈ ರೀತಿಯ ಕೃತ್ಯಗಳು ನಡೀತಾ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಕೂಡ ಅವು ಪೂರ್ತಿ ಆಗೋದಿಲ್ಲ.